ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ. ಸ್ನೇಹಿತರೆ ನಮಸ್ಕಾರ, ನಾನು ಸೋಮಶೇಖರ್ ಪಡುಕೆರೆ. ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ನಾವು ಇವತ್ತು ರತನ್ ಮಠಪತಿ ಅಂತಾರಾಷ್ಟ್ರೀಯ ಕುಸ್ತಿಪಟು ಅವರದ್ದೇ ಆದ ಕೇಲ್ಗಾಂವ್ನಲ್ಲಿದ್ದೀವಿ. ಬೆಳಗಾವಿನಿಂದ ಸುಮಾರು ಒಂದು 8-10 ಕಿಲೋಮೀಟರ್ ಅಂತರದಲ್ಲಿ ಈ ಕೇಲ್ಗಾಂವ್ ಇದೆ. ಇಲ್ಲಿ ದೇಶದ ವಿವಿಧ ಭಾಗಗಳಿಂದ ಕುಸ್ತಿಪಟುಗಳು ಇಲ್ಲಿ ಅಭ್ಯಾಸ ತರಬೇತಿಯನ್ನು ಮಾಡ್ತಾ ಇದ್ದಾರೆ. ನಾವಿವತ್ತು ಅದರ ಸಂಸ್ಥಾಪಕ, ಅಂತಾರಾಷ್ಟ್ರೀಯ ಮಾಜಿ ಕುಸ್ತಿಪಟು, ಕುಸ್ತಿಯನ್ನೇ ಬದುಕಾಗಿರಿಸಿಕೊಂಡು ಉಸಿರಾಗಿರಿಸಿಕೊಂಡು ಅದರಲ್ಲೇ ತನ್ನ ಬದುಕನ್ನು ಕಟ್ಟಿಕೊಂಡು ತನ್ನ ಶ್ರಮವನ್ನು ತಾನು ಗಳಿಸಿದ್ದನ್ನು ಇತರರಿಗೆ ಕೊಡುವ ಕಾಯಕದಲ್ಲಿ ತೊಡಗಿಕೊಂಡಿರುವ ರತನ್ ಮಠಪತಿ ಅವರಿಗೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ ಸರ್, ತಾವು ನಡೆದು ಬಂದ ಹಾದಿ, ಹೇಗೆ ಕುಸ್ತಿಗೆ ತಮ್ಮನ್ನು ತೊಡಗಿಸಿಕೊಂಡ್ರಿ, ಆ ಕಷ್ಟದ ಕಾಲದಲ್ಲಿ ಇಂಥ ಒಂದು ತುಂಬ ಕಾಸ್ಟ್ಲಿ ಗೇಮ್ ಅಂತ ಹೇಳ್ತೀವಿ ಇದನ್ನು. ಎರಡು ರೀತಿಯಲ್ಲಿ ಕಾಸ್ಟ್ಲಿ, ಒಂದು ದೈಹಿಕವಾಗಿ, ಆರ್ಥಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯಿಂದಲೂ ಕಾಸ್ಟ್ಲಿ. ಸರ್, ಹೇಗೆ ತೊಡಗಿಸಿಕೊಂಡ್ರಿ ಅದನ್ನು? ಸರ್, ಇದು ಹಿರಿಯರ ಕೊಟ್ಟ ಬಳುವಳಿ ಅನ್ಬೋದು. ಹಾಂ ಸರ್. ತಂದೆಯವ್ರಿಗೂ ಪೈಲ್ವಾನರಾಗಬೇಕಂತೇನೋ ಒಂದು ಸಣ್ಣ ಆಸೆ ಇತ್ತೇನೋ, ಅವರಿಗೆ ಅನಿವಾರ್ಯ ಕಾರಣಗಳಿಂದ ಮಾಡಲಿಕ್ಕಾಗಲಿಲ್ಲ. ಒಂದು 7 ಕಿಲೋಮೀಟರ್ ನಮ್ಮ ಊರಿಂದ ಒಂದು ಊರಿದೆ, ಐಗಳಿ ಅಂತ, ಅಥಣಿ ತಾಲೂಕು, ಕರ್ನಾಟಕ ರಾಜ್ಯದ ಕೊನೆಯ ಊರು ಮತ್ತು ಬೆಳಗಾವಿ ಜಿಲ್ಲೆಯ ಕೊನೆಯ ಊರಾದಂಥ ಅಡಾಳಟ್ಟಿ ಎಂಬಂಥ ಒಂದು ಸಣ್ಣ ಗ್ರಾಮ ನಮ್ಮದು. ಒಂದು 50 ಮನೆಗಳಿರ್ತಿದ್ವು. ನಾನು ಚಿಕ್ಕವನಿದ್ದಾಗ ಅಲ್ಲಿ ಬೈಸಿಕಲ್ಲು ಇರಲಿಲ್ಲ. ಇನ್ನು ಉಳಿದದ್ದು ಸೌಲಭ್ಯಗಳಂತೂ ದೂರಿನ ಮಾತು. ಪತ್ರಿಕೆ ಇಲ್ಲ, ಟಿ ವಿ ಇಲ್ಲ, ರೇಡಿಯೋ ಇಲ್ಲ, ಏನೂ ಇಲ್ಲ. ಅಂಥದ್ರಲ್ಲಿ ನಾವು ಹುಟ್ಟಿದವರು. ಅದು ಸಿಂಧೂರ್ ಲಕ್ಷ್ಮಣ ಅಂತ ನೀವು ಹೆಸರು ಕೇಳಿರಿ, ಅವ್ರದ್ದೆಲ್ಲ ಚರಿತ್ರೆ ಗೊತ್ತಿರ್ಬೋದು. ಅವ್ರೂರು ಮಹಾರಾಷ್ಟ್ರದ ಗಡಿಯಲ್ಲಿ ಬರ್ತದೆ, ನನ್ನ ಊರು ಕರ್ನಾಟಕದ ಗಡಿಯಲ್ಲಿ ಬರ್ತದೆ. ತಂದೆಯವರಲ್ಲಿ ಹೋಗುವಾಗ ಬರುವಾಗ ಎಲ್ಲ ಕುಸ್ತಿ ಮಾಡ್ಕೊಂಡಿದ್ರು. ಅವ್ರಿಗೆ ಯಾಕೋ ಅನಿಸ್ಬಿಡ್ತು, ನಾನೇ ಮನೆಗೆ ಹಿರಿಯ ಅಣ್ಣ, ನಾನೆಲ್ಲ ಹಾಲು ಹಣ್ಣು ತುಪ್ಪ ಬಾದಾಮಿ ಇಂಥದೆಲ್ಲ ತಿನ್ನೋದು. ಸಣ್ಣ ತಮ್ಮಂದಿರೋ ಒಂದು 5 ಜನ ಅವ್ರಿಗೆ, ಅವರೆಲ್ಲ ಹಾಗೆ ಇರೋದು ಯಾಕೋ ಅವ್ರಿಗೆ ಸರಿ ಅನಿಸ್ಲಿಲ್ಲ. ಒಂದು ಮಾತನ್ನು ಮನಸ್ಸಲ್ಲಿ ಇಟ್ಕೊಂಡು ಬಿಟ್ಟರು. ನನಗೊಂದು ಮಗ ಅಂತ ಹುಟ್ಟಿದ್ರೆ ಆ ಮಗನ ಒಬ್ಬ ಶ್ರೇಷ್ಠ ಪೈಲ್ವಾನ್ ಮಾಡ್ಬೇಕನ್ನುವಂಥ ಕನಸ್ಕೊಂಡ್ರು. ಅಲ್ಲಿಗೆ ಪ್ರಾರಂಭ ಆಯಿತು ಸರ್. ಅಂದರೆ ನನ್ನ ತಾಯಿಗೇನೆ ಹಾಲು ಕುಡಿಸ್ತಿದ್ರಂತೆ, ಕುರಿ ಹಾಲಲ್ಲಿ ಬಲ ಅಂತ ಯಾರೋ ಹೇಳಿದ್ರಂತೆ. ಅವರು ವೈಜ್ಞಾನಿಕವಾಗಿ ಮಾಡಿದವರಲ್ಲ. ನನ್ನ ಎಲ್ಲೆಲ್ಲಿ ಏನೇನು ಚರ್ಚೆಗಳಾಗ್ತಾವೋ ಆ ಚರ್ಚೆಗಳನ್ನ ಕೇಳ್ಕೊಂಡು ಬಂದು ನನ್ನ ಮೇಲೆ ಇಂಪ್ಲಿಮೆಂಟ್ ಮಾಡುವಂಥದ್ದು ಒಂದು ನನ್ನ ತಂದೆ ಮಾಡ್ತಿದ್ರು. ಆಮೇಲೆ ಆಡಿನ ಹಾಲು ಒಳ್ಳೇದಂದಾಗ ಆಡಿನ ಹಾಲು ಮಾಡೋದು. ಆ ಥರ ನನ್ನ ತಾಯಿಗೇನೆ ಒಂದು 4 ಲೀಟ್ರ್ ಬೆಳಗ್ಗೆ 5 ಗಂಟೆಗೆ ಎಬ್ಬಿಸಿ ಬಾಯಿ ತೊಳಸಿ ನೀರು ಮುಗುಳಿಸಿ ಆ ಹಾಲನ್ನು ಕುಡಿಸ್ತಿದ್ರು. ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಕುದುರೆ ಮೇಲೆ ಪ್ರಯಾಣ ಮಾಡ್ತಿದ್ರು. ಆಯಾ ಕುರಿಗಳ ಹಿಂಡು ಅಂತ ಇರ್ತದೆ ಅಲ್ಲೆಲ್ಲೇ, ಆ ಕುರಿಗಳ ಹಿಂಡಲ್ಲಿ ಹೋಗಿ ಆ ಕುರುಬರೆಲ್ಲ ಭಾಳ, ನನ್ನ ತಾಲೂಕಿನ ಎಲ್ಲ ಕುರುಬರು
ಕಾಕ ಅವ್ರ ಮಗ ಪೈಲ್ವಾನ ಆಗವಿದಾನ, ಮಗ ಹುಟ್ರೆ ಹಿಂಗೆ ಹುಟ್ಬೇಕು ಅನ್ನೋಂಥ ಸಂಕಲ್ಪ ಮಾಡ್ಕೊಂಡನ, ನಾವು ಹೆಲ್ಪ್ ಮಾಡ್ಬೇಕಂತೇಳಿ ಅವ್ರು ಹೆಲ್ಪ್ ಮಾಡ್ತಿದ್ರಂತೆ. ಅದನ್ನ ತಂದು ತಾಯಿಗೆ ಕೂಡಿಸಿ ಆಮೇಲೆ ನಾನು ಹುಟ್ಟಿ ಬಂದ ಮೇಲೆ ನನಗೆಲ್ಲ ಬೆಣ್ಣೆಯಿಂದನೇ ಮಸಾಜ್ ಮಾಡೋದು, ಆಯಿಲ್ ಗೀಲ್ ಏನಿಲ್ಲ. ಆಮೇಲೆ ಎಷ್ಟು ತಿನ್ನಿಸ್ಬೇಕು ಏನು ತಿನ್ನಿಸ್ಬೇಕು ಅಂತಿಲ್ಲ, ಬರೀ ಈಗ ನೋಡಿ ನಾನೊಂದು 2-3 ವರ್ಷದ ಮಗು ಇದ್ದಾಗಲೇ 4 ಎಮ್ಮೆ ಇರೋದು ಮನೆಯಲ್ಲಿ. ಈ ಥರ ಎಲ್ಲ ಮಾಡ್ಕೊಂಬಂದ್ರು. ತಾವೇನೂ ಅಂದ್ರೆ ಅನುಭವಿಸಲಿಲ್ಲ, ಎಲ್ಲವನ್ನೂ ನನಗಾಗಿ ಮಾಡಿ ಹೋದರು. ಮತ್ತು ಅವ್ರಿಗೆ ತೃಪ್ತಿ ಕೂಡ, ನನ್ನ ಸಾಧನೆ ಇದೆಯಲ್ಲ ಅದು ಅವ್ರಿಗೆ ತೃಪ್ತಿ ತಂದಿದೆ. ಭಾಳ ಸರಿ ಹೇಳಿದ್ರು, ಸಾರ್ಥಕ ಆಯಿತು, ನಾವು ನಿನಗೆ ಜನ್ಮ ಕೊಟ್ಟೋದಕ್ಕೂ ಸಾರ್ಥಕವಾಯಿತು ಅಂತ ತಾಯಿ ತಂದೆ ಭಾಳಷ್ಟು ಸಲ ಹೇಳಿದರು. ಈ ಥರ ಜರ್ನಿ ಶುರುವಾಯಿತು ಸರ್. ಇದು ಅನಂತರ ನಿಮಗೆ ಕುಸ್ತಿ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಕುಸ್ತಿಗೆ ಹೇಗೆ ಬಂದ್ರಿ ಸರ್? ಇದು 12 ವರ್ಷದವರೆಗೆ ತಂದೆಯವರ ಕೈಯಲ್ಲೇ ಪಳಗಿದೆ. ಊರಲ್ಲೇ ಒಂದು ಗರಡಿ ಮನೆ ನಿರ್ಮಾಣ ಆಯಿತು. ನನ್ನನ್ನು ಪೈಲ್ವಾನ್ ಮಾಡ್ಬೇಕಂತ ನನ್ನ ತಂದೆಯವ್ರಿಗಿತ್ತು. 4 ಜನ ಹಿರಿಯರನ್ನ ಕರೆದು ಕೇಳಿದ್ರು, ನಮ್ಮದು ಒಂದೊಂದು ಮಗನ ಬಿಟ್ಟರೆ ಆಯಿತು, ಊರಲ್ಲಿ ಒಂದು ಗರಡಿ ಮನೆ ಇದ್ರೆ ಚೆನ್ನಾಗಿರ್ತದೆ. ಅವಾಗೆಲ್ಲ ಏನಿತ್ತು ಸರ್, ಒಂದು ಭಯ ಭಕ್ತಿ ಅನ್ನೋದು ಭಾಳ ಇತ್ತು ಜನರು. ಈಗ ನಿಮ್ಮ ಮಗ ಕುಸ್ತಿ ಮಾಡ್ತಿದ್ರೆ ನೀವು ಯಾವುದೋ ಒಂದು ವ್ಯಸನದಲ್ಲಿ ತೊಡಗಿದ್ರೆ ಜನ ಎಲ್ಲ ನಿಮ್ಮನ್ನ ಚೀತು ಅನ್ನೋರು. ಖಂಡಿತ. ಮಗನ ಕುಸ್ತಿ ಆಡಿಸ್ತೀರಿ, ಹಾಲು ಹಣ್ಣು ಇಂಥದ್ರಾಗ ಇಡ್ತೀರಿ, ನೀವೆಲ್ಲ ಬಿಡಿ ಹಿಡ್ಕೊಂಡು ನಿಂತಿದ್ದೀರಿ, ಚುಟ್ಟ ಹಿಡ್ಕೊಂಡು ನಿಂತಿದ್ದೀರಲ್ಲ ಅಂತ ಜನ ಅಂದ್ಗಿಂದಾರು ಅಂತ ಜನ ಒಬ್ಬ ಮಗುವಿನ ಗರಡಿಗೆ ಹಾಕಿಬಿಟ್ರೆ ಅವರೆಲ್ಲರೂ ಸೇಫ್ ಆದ್ರು ಅಥವಾ ವ್ಯಸನದಿಂದ ದೂರ ಆದ್ರು ಅಂತ ಅರ್ಥ ಅವಾಗಿತ್ತು. ಆ ಥರ 5 ಜನ ನಾವು ಪೈಲ್ವಾನ್ರು ಒಂದೇ ಸಲ ಗರಡಿಗೆ ಇಳಿದೀವಿ. ಊರಾಗ ಗರಡಿ ರೆಡಿ ಆಯಿತು, ತಂದೆಯವರೇ ಬಂದು ಹೇಳ್ಕೊಡೋರು. ಆಮೇಲೆ ಅಲ್ಲಿಂದ ಕರ್ನಾಟಕ ಸರ್ಕಾರ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ಕ್ರೀಡಾ ಶಾಲೆ ಬೆಳಗಾಮಲ್ಲಿ ಅಲ್ಲಿಗೆ ಸೆಲೆಕ್ಟ್ ಆಯಿತು. ಅಲ್ಲಿಗೆ ಬಂದ ಮೇಲೆ ಈ ಮ್ಯಾಟ್ ಕುಸ್ತಿ ಅಂದರೆ ಏನು, ಪಾಯಿಂಟ್ಸ್ ಅಂದರೆ ಏನು, ಯಾವ ಲೆವೆಲ್ವರೆಗೂ ಕುಸ್ತಿ ಸ್ಪರ್ಧೆಗಳು ನಡೀತವೆ, ಏನು ಮಾಡ್ತವೆ, ಇದು ಗೊತ್ತಾಗಿದ್ದು ನಮಗೆ. ಇಲ್ಲಾಂದರೆ ಜಾತ್ರೆಯಲ್ಲಿ ಒಂದು ಕುಸ್ತಿ ಗೆಲ್ಲೋದು, ಒಂದು ಸಣ್ಣ ಟಾವೆಲು, ಇಲ್ಲಾಂದರೆ ಒಂದು ತೆಂಗಿನಕಾಯಿ, ಒಂದಿಷ್ಟು ಚುನುಮುರಿ ಅಥವಾ ಬಾಳೆಹಣ್ಣು, ಇದಕ್ಕೋಸ್ಕರ ಕುಸ್ತಿ ಮಾಡ್ಕೊಂಡು ಅಲ್ಲಿ ಸುತ್ತಾಡ್ತಿದ್ವಿ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಸ್ಪರ್ಧೆಗಳು ಭಾಳ ದೊಡ್ಡದು, ಉಚ್ಚ ಲೆವೆಲ್ದು ಇದ್ದೇ ಇರ್ತವೆ ಅನ್ನೋದು ಗೊತ್ತಾಗಿದೆ ಸರ್. ಇವಾಗ ನೀವು ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಹೇಳಿದ್ರೆ ನೀವು ಪೊಲೀಸ್ ಕೆಲಸಕ್ಕೂ ಹೋಗಿದ್ದೀರಿ, ರೈಲ್ವೆಗೂ ಹೋಗಿದ್ದೀರಿ ಕುಸ್ತಿಯ ಮೂಲಕ. ಆನಂತರ ಅದನ್ನು ಬಿಟ್ಟು ಬಂದ್ರಿ. ಯಾವ ಹಂತದಲ್ಲಿ ಯಾಕೆ ಬಿಟ್ಟು ಬಂದ್ರಿ ಸರ್ ನೀವು? ಸರ್, ನಾನೊಬ್ಬ ಕುಸ್ತಿಯಲ್ಲಿ ಏನೋ ಸಾಧನೆ ಮಾಡಬಲ್ಲೆ ಅಂತ ಎಲ್ಲರಿಗೂ ಕಂಡು ಬರ್ತಾ ಇತ್ತು. ಆಯಾ ಡಿಪಾರ್ಟ್ಮೆಂಟ್ಗಳಲ್ಲಿ ಯಾರು ಕ್ರೀಡಾ ತಜ್ಞರಿದ್ದಾರೋ, ಕುಸ್ತಿ ತಜ್ಞರಿದ್ದಾರೋ, ಕೋಚಸ್ ಇದ್ದಾರೋ, ಅವರು ಆ ಹುಡುಗ ನನ್ನಲ್ಲಿ ಬಂದರೆ ಭಾಳ ದೊಡ್ಡ ಪೈಲ್ವಾನ್ ಆಗ್ತಾನೆ, ನಮ್ಮ ಡಿಪಾರ್ಟ್ಮೆಂಟಿಗೆ ಹೆಸರಾಗ್ತದೆ ಅಂತ ಅವ್ರು ಬಯಸ್ತಿದ್ರು. ಮತ್ತೊಬ್ಬರು ಆ ಇಲಾಖೆಯವರು ಬಯಸ್ತಿದ್ರು. ಆ ಥರ ನನ್ನನ್ನು 17 ವರ್ಷಕ್ಕೇ ಎತ್ಕೊಂಡು ಹೋದರು ಇವರು ಆರ್ಮಿಯವರು. ಮರಾಠ ಲೈಟ್ ಇನ್ಫಂಟ್ರಿ ರೆಜಿಮೆಂಟ್ ಸೆಂಟರ್ ಬೆಳಗಾಮಲ್ಲಿ ಕರ್ಕೊಂಡೋಗಿ ಇಟ್ಕೊಂಡ್ರು. ಯಾಕೋ ನನಗದು ಸೇರ್ಲಿಲ್ಲ ಅಲ್ಲಿ ರೀತಿ. ಅದೆಲ್ಲ ಒಳ್ಳೇದೇನೆ, ಬಟ್ ನನ್ನ ಆ ವಯಸ್ಸಿಗೆ ಅದು ನನಗೆ ಸೇರ್ಲಿಲ್ಲ, ಹಿಡಿಸಲಿಲ್ಲ. ಬಿಟ್ಟು ಬಂದೆ ಹೊರಗೆ. ಅವ್ರು ಬಿಡ್ಲಿಕ್ಕೆ ತಯಾರಿರಲಿಲ್ಲ. ಭಾಳಷ್ಟು ನನಗೆ ಚೆಂದಾಗಿ ತಿಳಿಸಿ ಹೇಳಿದ್ರು, ಕೇಳಿದ್ರು, ನೀನು ಭಾಳ ದೊಡ್ಡ ವ್ಯಕ್ತಿ ಆಗ್ತೀಯಾ, ದೊಡ್ಡ ಪೈಲ್ವಾನ್ ಆಗ್ತೀಯಾ, ಭಾಳ ಹೆಸರು ಮಾಡ್ತೀಯಾ, ಅದು ಆರ್ಮಿ ನಿನಗೆ ಭಾಳ ಚಂದ ಸಪೋರ್ಟ್ ಮಾಡುತ್ತೆ, ಸಿವಿಲ್ನಾಗ ಯಾರು ಮಾಡೋದಿಲ್ಲ, ಹೋಗ್ಬೇಡ ಅಂತ ಹೇಳಿದ್ರು. ಕೇಳಲಿಲ್ಲ, ಬಿಟ್ಟು ಹೊರಗೆ ಬಂದೆ. ಬಂದಮೇಲೆ ಅಷ್ಟರಲ್ಲೇ ಪೊಲೀಸ್ನವ್ರು ಹಿಡ್ಕೊಂಡ್ರು. ಒಂದು 5 ವರ್ಷ ಕಳೆದೆ ಪೊಲೀಸಲ್ಲಿ. ಒಂದು ಇಂಟರ್ನ್ಯಾಷನಲ್ ಮೆಡಲ್ ಬಂತು, ನ್ಯಾಷನಲ್ದು 2 ಗೋಲ್ಡ್ ಮೆಡಲ್ ಬಂದವು. ಇಷ್ಟೆಲ್ಲ ಬಂದ್ರು ನಮ್ಮ ಸರ್ಕಾರದಲ್ಲಿ ಯಾವುದು ಸ್ಪೋರ್ಟ್ಸ್ ಕೋಟಾನಲ್ಲಿ ಜಾಬ್ ಕೊಡುವಂಥದ್ದಿತ್ತು, ಆದ್ರೆ ಪ್ರಮೋಟ್ ಮಾಡುವಂಥದ್ದು ಇರಲಿಲ್ಲ. ಅದು ಇವಾಗಲೂ ಇಲ್ಲಿವರೆಗೂ ಬಂದಿದೆ ಅದು. ಅದಕ್ಕೆ ಆ ಪೊಲೀಸು ಬಿಟ್ಟು ರೈಲ್ವೇಸ್ದವ್ರು ಒಂದು 3 ವರ್ಷದಿಂದ ಕಾಯ್ತಾ ಇದ್ರು ನನ್ನ, ನಮ್ಮ ರೈಲ್ವೆಗೆ ಬಂದ್ಬಿಡ್ರಿ ಅಂತ. ಇಲ್ಲೇ ಏನೋ ಪ್ರಮೋಷನ್ ಆಗ್ಬೋದು, ನಾಳೆ ಹವಾಲ್ದಾರ್ ಆಗ್ಬೋದು, ನಾಡೋದು ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು, ಹಿಂಗೇನೋ ಕನಸು ಕಟ್ಕೊಂಡು ಹಂಗೆ ಕೂತಿದ್ವಿ. ಆಮೇಲೆ ಅದು ಆಗೋದಿಲ್ಲ ಅಂತ ಗೊತ್ತಾದ ಮೇಲೆ ಒಬ್ರು ಯಾರೋ ತಮ್ಮಂತ ಜ್ಞಾನಿಗಳು ತಿಳಿಸಿ ಹೇಳಿದ್ರು, ಅದು ಕಾನೂನೇ ಇಲ್ಲ ಅಂದಮೇಲೆ ನಿಮ್ಮೊಬ್ಬರಿಗೆ ಅಂತ ಮಾಡಕ್ ಆಗೋದಿಲ್ಲ. ಆಮೇಲೆ ನನ್ನ ಜೊತೆಗಿದ್ದಂಥವ್ರು ಕೆಲವೊಬ್ರು, ನಮ್ಮ ಸರೋಜಾ ಮೈಸೂರಿಗೆ ಅಲ್ಲೇ ರೈಲ್ವೇಸ್ನಲ್ಲಿ ಇದ್ದಾರೆ ಈಗ, ಅಥ್ಲೀಟ್ ಇದ್ರು. ಆಮೇಲೆ ಕಮಲಾ ಸಿದ್ದಿ ಅಂತ ಒಬ್ಬ ಹೆಣ್ಮಗಳು, ಅವರು ಎಲ್ಲ ರೈಲ್ವೇಸ್ಗೆ ವೆಸ್ಟರ್ನ್ ರೈಲ್ವೆಗೆ ಹೋದ್ರು. ಆಮೇಲೆ ಅವ್ರ ಥರ ನೀನು ಹೋಗ್ಬಿಡು, ಇಲ್ಲಿದ್ರೆ ಕರಿಯರ್ ಇಲ್ಲ ಅಂತ ಬುದ್ಧಿಜೀವಿಗಳು ಹೇಳಿದ್ಮೇಲೆ ನಾನು ಬಿಟ್ಟು ಸೆಂಟ್ರಲ್ ರೈಲ್ವೆ ಹೋಗಿ ಮುಂಬೈಗೆ ಸೇರಿಕೊಂಡು ಅಲ್ಲಿ ಎಲ್ಲ ಒಳ್ಳೆ ಸಾಧನೆ ಆಯಿತು. ಒಂದು 9 ವರ್ಷ
ಆಲ್ ಇಂಡಿಯಾ ರೈಲ್ವೆ ಚಾಂಪಿಯನ್ ಆಗಿದ್ದೆ. ಹೋ ಹೋ ಹೋ. ಯಾಕಂದ್ರೆ ಅದು ಆಲ್ ಇಂಡಿಯಾ ರೈಲ್ವೆನಲ್ಲಿ ಯಾರು ಚಾಂಪಿಯನ್ ಆಗ್ತಾರೋ ಅವ್ರು ಆಟೋಮೆಟಿಕ್ಲಿ ನ್ಯಾಷನಲ್ ಹೀರೋ, ನ್ಯಾಷನಲ್ ಚಾಂಪಿಯನ್ ಅಂತಾನೆ ಕನ್ಸಿಡರ್ ಮಾಡ್ತಿತ್ತು. ಜಾಸ್ತಿ ಎಂಪ್ಲಾಯ್ ಮತ್ತು ಸ್ಪೋರ್ಟ್ಸ್ ಮೆನ್ ಇರೋದು ರೈಲ್ವೆಲಿ ಎಲ್ಲ. ಅವ್ರಲ್ಲೆಲ್ಲ ಒಂದು ಗೌರ್ಮೆಂಟ್ ಆರ್ಡರ್ ಇದೆ, ಇಷ್ಟು ಮೆಡಲ್ ಮಾಡಿದ್ಮೇಲೆ ಅವ್ರಿಗೆ ಇನ್ಕ್ರಿಮೆಂಟ್ಸ್ ಮಾಡಬೇಕು, ಇಷ್ಟು ಮೆಡಲ್ ಮಾಡಿದ್ಮೇಲೆ ಅವ್ರಿಗೆ ಪ್ರಮೋಟ್ ಮಾಡಬೇಕು, ಇವೆಲ್ಲ ಇರ್ತವೆ. ಅಲ್ಲಿಗೆ ಹೋದೆ. ಆಮೇಲೆ ಒಂದು ನಡಿಬಾರ್ದ ಘಟನೆ ನಡೆದೋಯ್ತು. ನನ್ನ ಮಗ ಒಬ್ಬ ಆಕ್ಸಿಡೆಂಟಲ್ಲಿ ತೀರ್ ಹೋದ. ಆಮೇಲೆ ಸ್ವಲ್ಪ ಆಧ್ಯಾತ್ಮದ ಕಡೆಗೆ ಒಲವು ಬಂತು. ಆಧ್ಯಾತ್ಮದ ಕಡೆಗೆ ಒಲವು ಬಂದಮೇಲೆ ಆಧ್ಯಾತ್ಮವನ್ನು ಕೇಳಲಿಕ್ಕೆ ಶುರು ಮಾಡಿದ್ವಿ. ಸಿದ್ದೇಶ್ವರಜ್ಜರ ಪರಮ ಪೂಜ್ಯ ಸಿದ್ದೇಶ್ವರಜ್ಜವ್ರ ಮಾತುಗಳನ್ನ ಕೇಳಲಿಕ್ಕೆ ಶುರು ಮಾಡಿದ್ವಿ. ಅದರಲ್ಲಿ ಒಂದು ಶಬ್ದ ಬಂತು, ಏನು, ನೀವು ನಾಡಿನಿಂದ ದೊಡ್ಡವರಾಗಲಿಕ್ಕೆ ಬೆಳೀಲಿಕ್ಕೆ ನಾಡಿನಿಂದ ಇಷ್ಟೆಲ್ಲ ತಗೊಳ್ತೀರಿ. ಒಂದು ಮರದ ಆಕ್ಸಿಜನ್ ಹಿಡ್ಕೊಂಡು ನೀವು ತಗೊಂಡಾಗಲೇ ನೀವು ಬೆಳೆಯೋದು, ಬದುಕೋದು. ನೀವು ಮತ್ತೆ ಮರಳಿ ನಾಡಿಗೆ ಏನು ಕೊಟ್ರಿ ಅಂತ ಒಂದು ಪ್ರಶ್ನೆ ಕಾಮನ್ ಆಗಿ ಕೇಳಿರ್ತಾರೆ ಅವರು. ಅದು ನನ್ನ ಕೇಳ್ಕೊಂಡು ಅವತ್ತಿಂದನೇ ಪರಿವರ್ತನೆ ಆಗ್ತೀನಿ, ಆ ರೈಲ್ವೆ ಕೆಲಸನೂ ಬಿಡ್ತೀನಿ. ಹಾಗಾದ್ರೆ ನಾಡಿನಲ್ಲಿ ನಮಗೆ ಚಪ್ಪಾಳೆ ತಟ್ಟಿದವ್ರ ಮಕ್ಕಳಿದ್ದಾರೆ, ನಮಗೆ 10 ರೂಪಾಯಿ ಹಾಲು ಕುಡಿ ಅಂತ ಕೊಟ್ಟು ಪ್ರೋತ್ಸಾಹಿಸಿದವರಿದ್ದಾರೆ. ಆಮೇಲೆ ನಮ್ಗೆ ಎಷ್ಟೋ ಜನ ತಮ್ಮ ಕತ್ತಲಿರೋ ಟಾವೆಲನ್ನು ತೆಗೆದು ನಮ್ಮ ಮೈ ಒರೆಸಿದವ್ರು ಇದ್ದಾರೆ. ಅವರಿಗೆಲ್ಲ ನಾನು ಏನು ಕೊಟ್ಟೆ? ಅದಕ್ಕೆ ಇನ್ನು ಉಳಿದ ಜೀವನನ್ನ ಅದಕ್ಕೆ ನಾವು ಸಮರ್ಪಣೆ ಮಾಡೋಣ ಅಂತ ತಿಳಿದು ಏನು ಮಾಡ್ಬೋದು, ಹೇಗೆ ಮಾಡ್ಬೋದು, ಹೇಗೆ ಅದನ್ನು ಮರಳಿ ಕೊಡ್ಬೋದು. ಒಂದು 3,000 ಮರ ನೆಟ್ವಿ. ಒಂದು 3 ಮರ ಆದರೂ ಬಿದ್ದು ಹೋಗಿರ್ಬೇಕು. ಒಂದು 3,000 ಮರಗಳನ್ನು ಹಚ್ಚಿದ್ದೀವಿ, ಗಿಡಗಳನ್ನ ಹಚ್ಚಿದ್ದೀವಿ. ಆಮೇಲೆ ಈ ನಾಡಿನ ಜನ ನಮ್ಮನ್ನು ಪ್ರೀತಿ ಮಾಡಿದಾರಲ್ಲ, ಅವ್ರ ಮಕ್ಕಳು ಮೊಮ್ಮಕ್ಕಳು ನಮ್ಮ ಹತ್ರ ಬರ್ತಾ ಇದ್ದಾರೆ. ಅವ್ರಿಗೆ ಮಸಾಜ್ ಮಾಡ್ತೀವಿ, ಅವ್ರ ತಲೆ ಕಟಿಂಗ್ ಮಾಡ್ತೀವಿ. ಯಾರನ್ನೂ ಕರ್ಸ್ಕೊಳ್ಳಲ್ಲ ನಾವು. ಎಲ್ಲ ಸೇವೆಗಳನ್ನ ದಿನ 2-3 ಮಕ್ಕಳು ಮೈ ತಿಕ್ಕುದಿರ್ಬೋದು, ಒಂದು 2-3 ಮಕ್ಕಳು ಕಟಿಂಗ್ ಮಾಡೋದಿರ್ಬೋದು. ಮತ್ತು ಅವತ್ತೇ ನಾನೊಂದು ಇನ್ನೊಂದು ಗುರಿ ಇಟ್ಕೊಂಡೆ ಸರ್. ಏನು, ಕ್ರೀಡಾಪಟುಗಳನ್ನು ತಯಾರು ಮಾಡೋದ್ರ ಜೊತೆಗೆ ಒಬ್ಬ ಒಳ್ಳೆ ನಾಗರಿಕನೂ ಆಗಿರ್ಬೇಕು. ಖಂಡಿತ. ಅದಕ್ಕೆ ನಾನು ಹೇಳೋದು, ಆಚಾರವಂತ ಒಬ್ಬ ಕ್ರೀಡಾಪಟುವನ್ನು ತಯಾರು ಮಾಡ್ತಾರೆ. ಅಂದರೆ ಅವನು ನೋಡಿದಾಗ ಸಂಪೂರ್ಣ ತಾಯಂದ್ರೆಲ್ಲ ಚೇಂಜ್ ಆಗಬೇಕು. ನನಗೂ ಒಂದಿಂಥ ಮಗ ಬೇಕಾಗಿತ್ತಲ್ಲ ಅನ್ನುವಂಥದ್ದು. ಈಗೇನಾಗಿದೆ, ಬಹಳ ಹೆಸರು ಮಾಡಿಬಿಟ್ರು ಕ್ರೀಡಾಪಟುಗಳು, ಒಲಿಂಪಿಕ್ ಮೆಡಲ್ ಕೂಡ ತಂದ್ರು. ಬಟ್ ಈ ಸಮಾಜದಲ್ಲಿ ಬದುಕಲಿಕ್ಕೆ ಆಗ್ಲಿಲ್ಲ, ಅವ್ರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಕೆಟ್ಟ ದಾರಿ ಹಿಡಿದ್ರು, ಎಡಿ ಬಿದ್ರು, ಏನೇನೋ ಮಾಡ್ಕೊಂಡ್ರು, ತಲೆ ಹೊಡ್ಕೊಂಡ್ರು, ಏನೇನೋ ಮಾಡ್ಕೊಂಡ್ರು, ತಲೆ ತೆಗೆದ್ರು. ತಲೆ ತೆಗೆದ್ರು. ಈ ತರ ಎಲ್ಲ ಘಟನೆಗಳು ನಡೆದು ಕೆಲವರು ತಾಯಿರಿಂದಿರು ಈ ಕುಸ್ತಿ ಬಾಕ್ಸಿಂಗ್ ಅಂದ್ರೆ ಅಲ್ಲಿಗೆ ನಾವು ಹೋಗ್ಬೇಕಾ, ಬೇಡ ನಾವು ಇಲ್ಲೇ ಚೆಸ್ ಆಡೋಣ, ಇದನ್ನ ಮಾಡೋಣ ಅದನ್ನ ಮಾಡೋಣ ಅಂತ ಈ ತರ. ಅದಕ್ಕಾಗಿ ಒಬ್ಬ ನೀತಿವಂತ ಕ್ರೀಡಾಪಟುವನ್ನು ತಯಾರು ಮಾಡಬೇಕು ಅನ್ನೋಂಥ ಸಂಕಲ್ಪ ಮಾಡಿಕೊಂಡು, ಆಮೇಲೆ ಮಾಡಿದ್ರೆ ನಮ್ಗೊಂದು ಏನಾದರೂ ಏನು ಹೇಳ್ತೀವಿ, ಒಂದು ಮುಂದೆ ಗುರಿ ಏನಾದರೂ ಒಂದು ಇಟ್ಕೋಬೇಕಲ್ಲ. ಏನು ಇಟ್ಕೊಳ್ಳೋದು? ನಾವು ಯಾವುದೋ ಇಲ್ಲಿ ರಾಷ್ಟ್ರೀಯ ಮೆಡಲ್ಲು ಅದು ಇದೆಲ್ಲ. ಈಗ ನಮ್ಮ ಹತ್ರ ಮೆಡಲ್ಗಳು ಬಂದಿರಲಿಕ್ಕಿಲ್ಲ. ಬಟ್ ನಮ್ಮ ಕನಸು ಏನಿದೆ, ಒಂದು ಒಲಿಂಪಿಕ್ ಮೆಡಲ್. ಆಚಾರವಂತ ಕ್ರೀಡಾಪಟು ಹೋಗಿ ಒಂದು ಒಲಿಂಪಿಕ್ ಮೆಡಲ್ ತಂದಾಗ ಈ ಅಕಾಡೆಮಿ ನಿರ್ಮಾಣ ಮಾಡಿದ್ದಕ್ಕೆ ಸಾರ್ಥಕತೆ ಬರೋದು. ಅದು ಹೆಂಗೆ ಬರುತ್ತೆ? ನೀವೇ ಮಾಡ್ತೀರಾ, ನೀವೇ ನೋಡ್ತೀರಾ ಅಂತ ಪ್ರಶ್ನೆ ಬರ್ಬೋದು. ನಾವೇ ನೋಡ್ಬೇಕಂತ ಇಲ್ಲ. ನನ್ನ ಭಾರತೀಯ ಜನರೇಷನ್ ಇದೆಯಲ್ಲ, ಭಾರತದ ನಾಗರಿಕರು ಇದಾರಲ್ಲ, ಅವರು ಇನ್ನೂ 100 ವರ್ಷದ ನಂತರ ಆದರೂ ಕಾಣಲಿ, 200 ವರ್ಷದ ನಂತರ ಆದರೂ ಕಾಣಲಿ, ಒಂದು ಪದಕ ಬಂದ ಮೇಲೆ ಈ ನೆಲದ ಮೇಲೆ ಧ್ವಜ ಹಾರಿಸೋದು, ರಾಷ್ಟ್ರಗೀತೆ ಹಾಡೋದು ಅಂತ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟಿದೀವಿ. ಆ ಮೆಡಲ್ ಬರಲಿಕ್ಕೆ. ಆಮೇಲೆ ನಾನು ನೋಡೋದಲ್ಲ ಅದನ್ನ, ನಾನೊಬ್ಬನೇ ದುಡಿತಾ ಇದ್ದೀನಿ ಇಲ್ಲಿ. ನಿಮ್ಮಂಥವ್ರು ದಾನ ಕೊಡ್ತಾ ಇದ್ದೀರಿ, ಇಂಥವ್ರು ದೇಣಿಗೆ ಕೊಡ್ತಿದ್ದಾರೆ, ಎಲ್ಲ ಮಕ್ಕಳು ಬಂದು ಬೆವರು ಸುರಿಸ್ತಿದ್ದಾರೆ. ಯಾವುದೋ ಒಬ್ಬ ಮಗ ಹುಟ್ಟುತ್ತಾನೆ. ಒಬ್ಬೊಬ್ಬರು ಕೇಳ್ತಾರೆ, ಇಲ್ಲಿರೋ ಮಕ್ಕಳಲ್ಲಿ ಅಂಥ ಲಕ್ಷಣಗಳು ಯಾವಾದರೂ ಇದಾವ ಅಂತ ಕೇಳ್ತಾರೆ. ಇವತ್ತಿದ್ದಾನೆ, ಅವನಲ್ಲಿ ಎಲ್ಲ ಲಕ್ಷಣಗಳಿದ್ದಾವೆ. ಅವನಿಗೆ ಈಗ ಒಂದು 14-12 ವರ್ಷ, 16 ವರ್ಷಕ್ಕೆ ಬಂದಮೇಲೆ ಅವನ ಚಟುವಟಿಕೆಗಳು, ಅವನ ಮಾತುಕತೆಗಳು ಬದಲಾಗ್ತವೆ. ಖಂಡಿತ. ಹಾರ್ಮೋನ್ಸ್ ಬದಲಾಗ್ತವೆ. ಅವಾಗ ಏನೇನೋ ಮಾತಾಡಕ್ಕೆ ಶುರು ಮಾಡ್ತಾನೆ ಅವನು. ಎಂದೂ ಗೇಟ್ ಕಡೆ ಹೋಗದವ ಗೇಟ್ ಕಡೆ ಹೋಗಕ್ಕೆ ಶುರು ಮಾಡ್ತಾನೆ, ಎಲ್ಲೋ ನೋಡ್ದವನು ನೋಡಕ್ ಶುರು ಮಾಡ್ತಾನೆ. ಅವೆಲ್ಲ ಮನುಷ್ಯ ಸಹಜ. ಆ ಮಕ್ಕಳು, ಈಗ 4 ಮಕ್ಕಳ ಮೇಲೆ ನನಗೆ ಭರವಸೆ ಇದೆಯಲ್ಲ, ಅವರು ಯಾವುದ್ರಲ್ಲಿ ಕೊಚ್ಕೊಂಡು ಹೋಗ್ತಾರೋ, ಹರ್ಕೊಂಡು ಹೋಗ್ತಾರೋ, ಯಾವ ನೀರಿನಲ್ಲೋ ಮಡುವಿನಲ್ಲೋ ಆತಂಕ ಇದ್ದೇ ಇರ್ತದೆ. ಅಂಥದ್ದೊಬ್ಬ ಯಾರೋ ತಪಸ್ವಿ ಹುಟ್ಟುತ್ತಾನೆ, ಅವ್ರ ತಾಯಿನೂ ಇನ್ನೂ ಹುಟ್ಟಿರ್ಲಿಕ್ಕಿಲ್ಲ. ಇಲ್ಲಿ ಬಂದು ಆ ಒಲಿಂಪಿಕ್ ಪದಕ ಗೆಲ್ಲುವ ಮಗುವಿನ ತಾಯಿನೂ ಇನ್ನೂ ಹುಟ್ಟಿರ್ಲಿಕ್ಕಿಲ್ಲ. ನಾನು ಇದನ್ನ 10 ವರ್ಷಕ್ಕೆ 1 ವರ್ಷಕ್ಕೆ ಮಾಡ್ತಾ ಇಲ್ಲ. ಇದು ಯಾವಾಗಲೂ ಭೂಮಿ ತಲೆ ಮೇಲೆ ಸೂರ್ಯಚಂದ್ರ ಇರೋರಿಗೆ ಅಕಾಡೆಮಿ ಇರಬೇಕು. ಇಲ್ಲಿ ಮಕ್ಕಳು ಬಂದು ಮೊದಲು ತಮ್ಮ ಹೆಲ್ತ್ ಸುಧಾರಣೆ ಮಾಡ್ಕೋಬೇಕು, 2ನೇದು ಆಚಾರ ವಿಚಾರವಂತರಾಗಬೇಕು, 3ನೇದು ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು. ಅದೆರಡು ಮುಖ್ಯ ಅಲ್ಲ, ಎರಡೂ ಇದು ಇರಬೇಕು. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಏನೋ ಒಂದು 10
ಫ್ಲೋರ್ದು ಒಂದು ಏನಾದ್ರು ಬಿಲ್ಡಿಂಗ್ ಅಂತ ನಿಂತ್ಕೊಂಡ್ರೆ ತಳಪಾಯ ಬಹಳ ಗಟ್ಟಿಯಾಗಿ ಇರಬೇಕು, ಅವೆಲ್ಲ 9 ತಾನಾಗೆ ನಿಂತ್ಕೋತಾವೆ ಅಂತ ಹೇಳ್ತಾರೆ. ಹೌದು ಸರ್. ತೆಳಗಿನ ಪಾಯನ ಏನಾದ್ರು ಕೆಟ್ಟಿದ್ರೆ ಆ 10ಕ್ಕೂ ಏನೂ ಬೆಲೆ ಇಲ್ಲ, ಯಾವಾಗ ಬಿದ್ದೋಗುತ್ತೋ ಗೊತ್ತೇ ಇಲ್ಲ. ಅದಕ್ಕೆ ಸಂಸ್ಕಾರವಂತ ಮಕ್ಕಳು ಮತ್ತೆ ಇದು ಆಚಾರವಂತ ಮಕ್ಕಳು ಅವರಿದ್ರೆ ಅದಕ್ಕೆ ಇವ್ರಿಗೆಲ್ಲ ಬೆಳಗ್ಗೆ ಎದ್ದು ಒಂದು 2 ನಿಮಿಷ ಧ್ಯಾನ. ಯಾವ ದೇವ ಧರ್ಮದ ಬಗ್ಗೆ ಇಲ್ಲಿ ಚರ್ಚೆಗಳಾಗಲ್ಲ. ನಮ್ಮ ಅಡ್ಮಿಷನ್ ಫಾರಮ್ ಅಲ್ಲೂ ನೀವು ಯಾವ ಜಾತಿಯವರಂತ ಪ್ರಶ್ನೆನೇ ಇಲ್ಲ. ಭಾರತೀಯರ ಮುಗೀತು. ಆಮೇಲೆ ಅವರಿಗೆ ಧರ್ಮ ಕೇಳೋದಿಲ್ಲ, ಆಮೇಲೆ ಧರ್ಮದ ಬೆನ್ನು ನಾವು ಹತ್ತೋರು ಅಲ್ಲ. 2 ನಿಮಿಷ ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಧ್ಯಾನ ಕೊಡ್ತೀವಿ. ಆ ಧ್ಯಾನದಲ್ಲಿ ಏನಿರ್ತದೆ, ನಾನು ಯಾರು, ಇಲ್ಲಿಗೆ ಯಾಕೆ ಬಂದಿದ್ದೀನಿ, ನಾನು ಅದರಂತೆ ನಡ್ಕೊಳ್ತಾ ಇದ್ದೀನಿ, ಒಂದು ಕನಸು ಹೊತ್ತು ಬಂದಿದ್ದೀನಿ, ತಂದೆ ತಾಯಿ ಇದೇ ಉದ್ದೇಶಕ್ಕಂತ ತಂದಿಟ್ಟಿದ್ದಾರೆ, ಇಲ್ಲಿ ಕೂತು ಗುರುಗಳು ನಮ್ಮನ್ನು ಅದೇ ದಿಶೆಗೆ ತಗೊಂಡು ಹೋಗ್ತಿದ್ದಾರೆ, ನಾನು ಇವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ ಇಲ್ವೋ, ತಂದೆ ತಾಯಿ ಕೊಟ್ಟು ಕಳಿಸಿದ್ದನ್ನು ಸರಿಯಾಗಿ ತಿಂತಾ ಇದ್ದೀನಿ ಇಲ್ವೋ, ನಾನು ಹೇಳಿಕೊಟ್ಟಷ್ಟು ಸಾಧನೆ ಮಾಡ್ತಾ ಇದ್ದೀನಿ ಇಲ್ವೋ, ಈ 3 ಮಾತುಗಳನ್ನು ಅನಲೈಸ್ ಮಾಡೋದು ಅದೇ ಧ್ಯಾನ ಮುಗೀತು. ಈ ಥರ ಮಾಡಿ ತಮ್ಮ ದಿನನಿತ್ಯದ ಕಾರ್ಯನ ಶುರು ಮಾಡ್ತಾರೆ. ಮತ್ತು ಕುಸ್ತಿ ಅನ್ನೋದು ಅಷ್ಟು ಸೂಕ್ಷ್ಮ, ಕ್ರೀಡೆ ಅನ್ನೋದು ಅಷ್ಟು ಸೂಕ್ಷ್ಮವಾಗಿ ಉಳಿದಿಲ್ಲ ಸರ್ ಈಗ. ಯಾಕೆಂದರೆ ಮೊದಲು ನಾವು ಏನಾದರೂ ಹೊಡೆತ ಏಟ್ಗಿಟ್ಟು ಬಿದ್ದರೆ ಹೋಗಿ ಎಲ್ಲೋ ಒಂದು ಮಾತ್ರೆ ಕೇಳಿದ್ ನುಂಗಿ ತಿಂದು ಅದನ್ನು ವಾಸಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಈಗ ಒಂದು ತಲೆನೋವಿನ ಮಾತ್ರೆ ತಗೋಬೇಕಾದ್ರೂ ಕಂಟೆಂಟ್ ಏನಿದೆ ಅಂತ ಮಕ್ಕಳು ಓದಿ ಅನಲೈಸ್ ಮಾಡಿ ಅದನ್ನು ನುಂಗಬೇಕು. ಇಲ್ಲಾದ್ರೆ 4 ವರ್ಷ 6 ವರ್ಷ ಕ್ರೀಡೆಯಿಂದ ಹೊರಗೆ ಬಂದ್ಬಿಡ್ತಾರೆ. ಅವರು ತೆಗೆದುಕೊಳ್ತಾರೆ, ಬೇರೆ ರೀತಿಯಲ್ಲಿ ಬಂದು ಸೇರ್ಕೊಳ್ತಾರೆ ಅಂತ ಪರಿಸ್ಥಿತಿ ಇದೆ ಸರ್. ಗರಡಿ ಮನೆಗಳು ನಾಶವಾಗ್ತಿದೆ, ಮ್ಯಾಟ್ ಕುಸ್ತಿಗಳು ಬಂದಿವೆ, ಇದರಿಂದ ಸಾಂಪ್ರದಾಯಿಕ ಕುಸ್ತಿ ದೂರ ಆಗ್ತಿದೆ ಅನಿಸ್ತಾ ಇದೆ ನಿಮ್ಗೆ ಏನಾದ್ರು? ಇವೆರಡನ್ನ ಉಳಿಸ್ಕೊಂಡು ಹೋಗೋದು ಹೇಗೆ ಸರ್? ಸರ್, ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಅರ್ಥ ಆಗೋದೇ ಭಾರತೀಯ ಸಂಸ್ಕೃತಿ ಏನೊಂದು ಮಟ್ಟಿ ಕುಸ್ತಿ ಇದೆಯೋ ಅದು. ಮ್ಯಾಟ್ ಕುಸ್ತಿನ ಯಾರು ಆಡ್ತಿದಾರೋ ಮಕ್ಕಳು, ಯಾವ ತಂದೆ ತಾಯಿಗಳು ಆಡಿಸ್ತಿದಾರೋ ಅವ್ರಿಗೆ ಅಷ್ಟೇ ಅರ್ಥ ಆಗೋದು. ಅಷ್ಟೇ ನನ್ನ ಮಗ ಪಾಯಿಂಟ್ ಮಾಡ್ದ, ಹೆಂಗ್ ಮಾಡ್ದ, ಪಾಯಿಂಟ್ ಅಂದ್ರೆ ಏನು, ಹೇಗಾಗುತ್ತೆ ಅನ್ನೋದು ಸಾರ್ವಜನಿಕರಿಗೆ ಅದು ಗೊತ್ತೇ ಇಲ್ಲ. ಮಟ್ಟಿ ಕುಸ್ತಿ ಹಂಗಲ್ಲ, ಅದು ಮೈ ಮೇಲೆ ವಸ್ತ್ರಗಳೇ ಇರಲಿಲ್ಲ, ಆವಾಗಿನಿಂದ ಹುಟ್ಕೊಂಡು ಬಂದಂಥದ್ದು. ನೋಡಿಬೇಕಾರೆ ಮನೇಲಿ 2 ಮಕ್ಕಳನ್ನ ಬಿಡಿ ಎದ್ದು ಬಿಟ್ಟು ಹಂಗೆ ಹಿಡಿದು ಆಡ್ತಿರ್ತಾವ, ಕುಸ್ತಿನ ಆಡ್ದಂಗ. ಅದಕ್ಕೆ ಈ ಹೊಸದಾಗಿ ಏನು ಬಂದಿದೆಯೋ ಅಥವಾ ಒಂದಿಷ್ಟು ವರ್ಷದಿಂದ ಹುಟ್ಟಿದೆಯೋ ಈ ಒಂದು ಒಲಿಂಪಿಕ್ ರೀತಿಯ ಕುಸ್ತಿ, ಮ್ಯಾಟು, ಶೂ, ಕಾಸ್ಟ್ಯೂಮ್, ಇದೆಲ್ಲ ಇದು ಬೇಕು. ನೀವು ವರ್ಲ್ಡ್ ವೈಡ್ ಹೋಗಿ ಕುಸ್ತಿ ಮಾಡಬೇಕಾದ್ರೆ ಅದು ಬೇಕು. ಜಾಗತಿಕ ಕುಸ್ತಿಗಳೆಲ್ಲ ನಡೆಯೋದೇ ಅದ್ರ ಮೇಲೆ. ಈ ಮಟ್ಟಿ ಕುಸ್ತಿ ಅನ್ನೋದು ಏನಿದೆಯೋ ಒಂದು ಇಷ್ಟು ದೇಶದಲ್ಲಿ ಅಂತ ಲಿಮಿಟ್ ಆಗಿದೆ. ಎಲ್ಲೆಲ್ಲಿ ರಾಜರುಗಳಾಗಿ ಹೋದ್ರು, ಯಾವ ರಾಜರು ಏನು ಪ್ರೀತಿಸ್ತಿದ್ರು, ಪೈಲ್ವಾನರನ್ನ ಪ್ರೀತಿಸ್ತಿದ್ರು, ಕುಸ್ತಿನ ಪ್ರೀತಿಸ್ತಿದ್ರು, ಅಲ್ಲಿ ಮಾತ್ರ ಕುಸ್ತಿ ಇತ್ತು. ಅಲ್ಲಿ ಜನಗಳಿಗೆ ಅದು ರಕ್ತದಲ್ಲೇ ಬಂದ್ಬಿಟ್ಟಿದೆ. ಮಟ್ಟಿ ಕುಸ್ತಿ ಅರ್ಥ ಆಗ್ತದೆ. ಚಿತ್ ಮಾಡ್ತಾರೆ, ಸೋಲ್ಸಿ ಚಿತ್ ಮಾಡ್ತಾರೆ, ಡಾವ್ ಪೇಚ್ ಹೊಡೆದು ಚಿತ್ ಮಾಡ್ತಾರೆ. ಇದನ್ನ ಚರ್ಚೆಗಳಲ್ಲೂ ನೀವು ಕೇಳ್ಬೋದು. ಆದ್ರೆ ಒಂದು ಪಾಯಿಂಟ್ ಮಾಡ್ಬೇಕಾದ್ರೆ ಒಬ್ಬ ಪೈಲ್ವಾನ ಹೇಗೆ ಮಾಡ್ಬೇಕನ್ನೋದು ಸಾಮಾನ್ಯ ಜನರಿಗೆ ಗೊತ್ತೇ ಇಲ್ಲ. ಅದಕ್ಕೆ ಅದರ ಪಾಪ್ಯುಲಾರಿಟಿ ಆಗ್ತಾ ಇಲ್ಲ. ಅದರಿಂದ ಇದಕ್ಕೆ ಹೊಡೆತು ಬಿದ್ದಿದೆ ಅಂತ ನಾನು ಅನ್ಕೊಳ್ಳಲ್ಲ ಸರ್. ಯಾಕಂದ್ರೆ ಪ್ರತಿಯೊಂದು ಜಾತ್ರೆಯಲ್ಲಿ ಇಟ್ಕೊಳ್ಳುವಂತ ಕಾರ್ಯಕ್ರಮಗಳಿವು. 100 ವರ್ಷಗಳಿಂದ ಪ್ರತಿ ಜಾತ್ರೆಯಲ್ಲಿ ನೀವು ರಾಮಾಯಣ ಹೋಗ್ರಿ, ಮಹಾಭಾರತ ಹೋಗ್ರಿ, ಬೈಬಲ್ಗೆ ಹೋಗ್ರಿ, ಕುರಾನ್ಗೆ ಹೋಗ್ರಿ, ಎಲ್ಲದರಲ್ಲಿ ಕುಸ್ತಿ ಸಿಗುತ್ತೆ ನಿಮ್ಗೆ. ನಾವು ಈ 100 ವರ್ಷದಿಂದ ಹೋಗೋದು ಬೇಡ. ಎಷ್ಟು ಬೈಬಲ್ ಹಳೇದಾಗಿರ್ಬೋದು, ಎಷ್ಟು ಪ್ರಾಚೀನದ ಕುರಾನ್ ಇರ್ಬೋದು, ಎಷ್ಟು ಪ್ರಾಚೀನ ಮಹಾಭಾರತ ರಾಮಾಯಣ ಇರ್ಬೋದು, ಅಲ್ಲಿ ಕೃಷ್ಣ ಕಂಸನ ಕುಸ್ತಿ, ಜರಾಸಂಧನ ಕುಸ್ತಿ, ಅಲ್ಲಿ ನೋಡಿ ಭರತ್ ಬಾಹುಬಲಿ ಅವರಿಬ್ರು ಜೈನ ಸಮಾಜದ ದೇವರುಗಳೇ ಅವರೇ ಇಬ್ರು ಪೈಲ್ವಾನ್. ಹಾಗಿರುವಾಗ ಅದು ಅಲ್ಲಿಂದ ಬಂದಿದೆ, ಅದಕ್ಕೊಂದು ವೈಭವ ಇದೆ, ಪ್ರತಿ ಜಾತ್ರೆಗಳಲ್ಲಿ ನಡೀತದೆ. ಮೊದಲೊಂದೇನೋ ತೆಂಗಿನಕಾಯಿನ, ಒಂದು ಬಾಳೆಹಣ್ಣನ್ನ, ಒಂದಿಷ್ಟು ಚುನ್ಮುರಿನ, ಒಂದು ಟಾವೆಲ್ಲು, ಇಂಥದ್ದು ಏನೋ ಕೊಡ್ತಿದ್ರು. ಇವತ್ತು ಅಲ್ಲೇ ಲಕ್ಷಾಂತರ ರೂಪಾಯಿ ಆ ಪೈಲ್ವಾನ್ರಿಗೆ ಕೊಡ್ತಿದ್ದಾರೆ. ಅದನ್ನೇ ತಗೊಂಡು ಬಂದು ತಿಂದು ಮತ್ತೆ ಪೈಲ್ವಾನರು ಬಲಿಷ್ಠರಾಗ್ತಾರೆ, ಬೆಳೀತಾರೆ. ಆ ಪರಂಪರೆಗೇನು ಹೊಡೆತ ಬಿದ್ದಿದೆ ಅನ್ನೋದಿಲ್ಲ. ಆದ್ರೆ ಕೆಲವೊಂದು ಸಂಘಟನೆಗಳು ಹುಟ್ಕೊಂಡಿದ್ದಾವೆ. ಈ ಪ್ರಾಚೀನ ಕುಸ್ತಿಯನ್ನ ಆಡಬೇಡಿ, ಇದರಲ್ಲಿ ನಿಮಗೆ ಕರಿಯರ್ ಇಲ್ಲ, ಒಲಿಂಪಿಕ್ಸ್ ಹೋಗ್ಲಿಕ್ಕೆ ಆಗಲ್ಲ. ಒಲಿಂಪಿಕ್ಸ್ ಹೋಗ್ಲಿಕ್ಕೆ ಆಗಲ್ಲ, ಮತ್ತೆ ನಿಮಗೆ ಇದರಲ್ಲಿ ಕರಿಯರ್ ಇಲ್ಲ, ನಿಮ್ಗೆ ಅದ್ರ ಸರ್ಟಿಫಿಕೇಟ್ ಇಂದ ಯಾವುದೂ ಏನು ಸಿಗೋದಿಲ್ಲ, ಫೆಸಿಲಿಟಿ ಸಿಗೋದಿಲ್ಲ ಅನ್ನುವಂಥದ್ದು ಒಂದನ್ನ ಬಿಂಬಿಸ್ತಿದ್ದಾರೆ. ನನ್ನ ಉದ್ದೇಶ ಏನು, ಇದನ್ನ ಇಚ್ಛಾಪಟ್ಟವ್ರು ಇದನ್ನ ಮಾಡ್ಕೊಳ್ಳಿ, ಅದನ್ನ ಇಚ್ಛಾಪಟ್ಟವ್ರು ಅದನ್ನ ಮಾಡ್ಕೊಳ್ಳಿ. ಅದನ್ನ ಬಂದ್ ಮಾಡಿ ಇಲ್ಲಿ ಕರೆಯೋದೇನಕ್ಕೆ, ಇಲ್ಲಿ ಬಂದ್ ಮಾಡಿ ಅಲ್ಲಿ ಕರೆಯೋದೇನಕ್ಕೆ,
ಅದನ್ನ ಜನಸಾಮಾನ್ಯರೇ ಆರಿಸ್ಕೊಂಡು ಚೂಸ್ ಮಾಡಿಕೊಂಡು ಅವ್ರು ಮಾಡ್ಕೊಳ್ಳಿ ಬಿಡಿ ಅಂತ ನನ್ನ ಉದ್ದೇಶ, ವಿಚಾರ ಅಷ್ಟೇ. ಸರ್, ಕರ್ನಾಟಕದಲ್ಲಿ ಕುಸ್ತಿ ಎಂದಾಕ್ಷಣ ದಸರಾ ಕುಸ್ತಿ ನಮಗೆ ಯಾವತ್ತೂ ನಮ್ಮ ಮನದಲ್ಲಿ ಹಸಿರಾಗಿದೆ. ಇದರ ಹೊರತಾಗಿ ರಾಜ್ಯದಲ್ಲಿ ನೀವು ನೋಡಿದಾಗೆ ಯಾವುದು ಪ್ರಮುಖ ಕುಸ್ತಿಗಳು ನಡೀತಾ ಇದೆ ಸರ್ ಇವಾಗ? ಯಾವುದಕ್ಕೆ ಪ್ರೋತ್ಸಾಹ ಸಿಗ್ತಾ ಇದೆ, ಎಲ್ಲಿ ಪ್ರೋತ್ಸಾಹ ಸಿಗ್ತಿದೆ ಅನ್ನೋದನ್ನ ನೀವೇನೋ ಗಮನಿಸಿದ್ದೀರಾ ಸರ್? ಗಮನಿಸಿದ್ದೀನಿ ಸರ್. ದಸರಾ ಬಿಟ್ಟ ಮೇಲೆ ತಮ್ಮ ಪ್ರಶ್ನೆ. ದಸರಾಕ್ಕಂತೂ ನಾವು ಸಣ್ಣವರಿದ್ದಾಗ, ಚಿಕ್ಕವರಿದ್ದಾಗ ಒಂದು 5 ತಿಂಗಳು 6 ತಿಂಗಳು ಬಿಟ್ಟು ದಸರಾ ಕುಸ್ತಿಗಳು ನಡೀತಾವಂದ್ರೆ ಒಂದು ಹೊಸ ಎಮ್ಮೆನೆ ಖರೀದಿ ಮಾಡ್ಕೊಂಬರೋದು ಊರುಗಳಲ್ಲೆಲ್ಲ. ಯಾಕಂದರೆ ನಮ್ಮ ಮಗ ಈ ವರ್ಷ ದಸರಾಕ್ಕೆ ಹೋಗಲಿ, ಹಾಲು ಕೊಡೋದು ಎಲ್ಲ ರೆಡಿಯಾಗಿ ಅಂತ. ಆಮೇಲೆ ಹೋಗೋ ಟ್ರೈನ್ಗಳ ಮೇಲೂ ಕೂಡ ಜನ ಇರ್ತಿದ್ರು, ಅಂದರೆ ಪೈಲ್ವಾನ್ರು ಇರ್ತಿದ್ರು. ಆಮೇಲೆ ಆ ಮೈಸೂರು ಜನನು ಇಷ್ಟು ಪೈಲ್ವಾನ್ರನ್ನ ಪ್ರೀತಿ ಮಾಡೋರಲ್ಲ, ನಾವೆಲ್ಲ ಕಂಡವ್ರ ಉಂಡವ್ರ ಪ್ರೀತಿನ ನಾವು ಹೋಗಿ ಮೈಸೂರು ರೈಲ್ವೆ ಸ್ಟೇಷನ್ಗೆ ಇಳಿದ ಮೇಲೆ ಎಲ್ಲರೂ ಪೈಲ್ವಾನ್ರಿ ನಮಸ್ಕಾರ, ಪೈಲ್ವಾನ್ರಿ ನಮಸ್ಕಾರ, ಟೀ ಕುಡಿತೀರಾ, ಕಾಫಿ ಕುಡಿತೀರಾ, ಹಾಲು ಕುಡಿತೀರಾ, ಊಟ ಮಾಡ್ತೀರಾ, ಬರೀ ಇಂಥವುಗಳೇ ಮಾತುಗಳು. ಆಮೇಲೆ ಆಟೋಗೂ ಯಾರು ದುಡ್ಡು ತಗೊಳ್ಳಲ್ಲ, ಊಟ ಕೊಟ್ಟರು ಯಾರು ದುಡ್ಡು ತಗೊಳ್ಳಲ್ಲ, ಇಷ್ಟು ಪ್ರೀತಿ ಮಾಡೋರು. ಆಮೇಲೆ ಅವ್ರಿಗೆ ಇನ್ನೊಂದು, ಯಾವ ಊರವನು ಯಾವ ದೇಶದವನು ಅನ್ನೋರಲ್ಲ ಜನ. ಒಳ್ಳೆ ಕುಸ್ತಿ ಮಾಡುವಂಥವನ್ನ ಬಹಳ ಇಷ್ಟಪಡೋರು, ಬಹಳ ಪ್ರೀತಿ ಮಾಡೋರು ಮೈಸೂರು ಜನ. ಅದು ಏನ್ ನೋಡ್ರಿ, ರಕ್ತಗತವಾಗಿ ಬಂದ್ಬಿಟ್ಟಿದೆ. ರಾಜರೇ ಅದನ್ನ ಪ್ರೀತಿ ಮಾಡಿದವರಲ್ಲ, ಹಾಗಾಗಿ ಆ ಕುಸ್ತಿನ, ಅದಕ್ಕಾಗಿ ಆ ಜನ ಎಲ್ಲ ಅಷ್ಟು ನಮ್ಮನ್ನೆಲ್ಲ ಪ್ರೀತಿ ಮಾಡ್ತಿದ್ರು. ನನ್ನಂತೆ ಎಲ್ಲಾ ಪೈಲ್ವಾನರನ್ನು ಪ್ರೀತಿ ಮಾಡುವಂತ ಹೃದಯವಂತರು. ಅದಕ್ಕೆ ಅವರು ಅಂದ್ರು ಏನು ಇದು ಆಗ್ಲಿಕ್ಕಿಲ್ಲ. ಆಮೇಲೆ ನಾವು ಒಂದು 7-7.5 ವರ್ಷದ ಹಿಂದೆ ಒಂದು ಹಂಗೆ ವಿಚಾರ ಮಾಡಿದ್ವಿ. ನಾವೆಲ್ಲ 5 ಸಲ ಕರ್ನಾಟಕ ಕೇಸರಿ ಆದ್ರೂ ನಾವು ತಗೊಂಡಂತ ಕ್ಯಾಶ್ ಅವಾರ್ಡ್ ಅದೆಲ್ಲ ಎಷ್ಟು? 6,000, 7,000, 3,000, 10,000. ಕೊನೆಗೆ ದಸರಾ ಕಂಠೀರವನ್ನು ಪ್ರಶಸ್ತಿ ತಗೊಂಡಾಗ 12,500. 12,500 ನಾವು ಗೆಲ್ಲುವಾಗ ನಾವು ಪ್ರತಿ ತಿಂಗಳಿಗೆ ಖರ್ಚು ಮಾಡೋದೇ 15,000. ನಾನು ಪೊಲೀಸಲ್ಲಿ ಇದ್ದಾಗ 1,200 ರೂಪಾಯಿ ನಮಗೆ ಸ್ಯಾಲ್ರಿ ಇತ್ತು, 5,000 ನನ್ನ ಖರ್ಚಿತ್ತು. ರೈಲ್ವೆ ಸಿಗೋದೆ ಅಲ್ಲಿ 4,900 ಸ್ಯಾಲ್ರಿ ಬರ್ತಿತ್ತು, 12,000 15,000 ಖರ್ಚು. ಈ ತರ ಅದು ಮುಂದೆ ಓಡ್ತಾ ಇದೆ, ಇದು ಹಿಂದಿಂದ ಓಡ್ತಾ ಇರ್ತದೆ. ಆಮೇಲೆ ನಾನು ಇದನ್ನೊಂದು ದಿನ ಕುತ್ಕೊಂಡು ಯೋಚನೆ ಮಾಡಿ, ಆ ಕರ್ನಾಟಕ ರಾಜ್ಯ ಭಾರತೀಯ ಶೈಲಿ ಕುಸ್ತಿ ಸಂಘ ಅಂತ ಒಂದು ಸಂಘ ಕಟ್ಕೊಂಡು, ಅದ್ರಲ್ಲಿ ನಮ್ಮ ಶರ್ಮಾಜಿ ಅವರಿದ್ದಾರೆ, ಸೆಕ್ರೆಟರಿ ಅವರೇ ಇದ್ದಾರೆ, ನನ್ನ ಪ್ರೆಸಿಡೆಂಟ್ ಮಾಡಿದ್ರು. ಆಮೇಲೆ ನಾವು ಯೋಚನೆ ಮಾಡಕ್ ಶುರು ಮಾಡಿದೀವಿ, ಬರೀ ಪ್ರೆಸಿಡೆಂಟ್ ಆಯ್ತು, ಸೆಕ್ರೆಟರಿ ಆಯ್ತು, ರಾಜ್ಯದ ಕುಸ್ತಿಪಟುಗಳಿಗೆ ಏನ್ ಕೊಟ್ವಿ ಅನ್ನುವಂತ ಒಂದು ವಿಚಾರ ಮಾಡಿ ಸರ್ಕಾರದ ಮೊದಲು ಅಧಿಕಾರಿಗಳ ಲೆವೆಲ್ನಲ್ಲಿ ನಾವು ಚರ್ಚೆ ಮಾಡಕ್ ಶುರು ಮಾಡಿದ್ವಿ. ಸರ್, ಒಂದು ಕರ್ನಾಟಕ ಕುಸ್ತಿ ಹಬ್ಬ ಅಂತ ಒಂದು ಕಾರ್ಯಕ್ರಮ ತಂದ್ರೆ ಏನಾದೀತು ಅಂತ ಚರ್ಚೆ ಮಾಡಿದಾಗ, ಅದೆಲ್ಲ ಆಗ್ಲಾರ್ದ್ರಿ, ಒಂದು ಕುಸ್ತಿ ಹಬ್ಬನ ಮಾಡಿ ಬೇರೆ ಆಟಗಳ ಹಬ್ಬ ಮಾಡದೆ ಇರೋಕ್ಕಾಗತ್ತಾ? ಅವರು ಎಲ್ಲ ಬಂದು ಕೂತ್ಕೊಂಡ್ರೆ ನಾವೇನು ಉತ್ತರ ಕೊಡಬೇಕು? ಇದೆಲ್ಲ ಆಗ್ಲಾರ್ದು ಮಾತಾಡ್ಬೇಡ್ರಿ ಮಠಪತಿ ಅವರೇ ಅಂತ ಶುರು ಮಾಡಿದ್ರು. ಆಮೇಲೆ ನಾವು, ಸರ್ ಅದನ್ನ ಅರ್ಥ ಮಾಡ್ಕೊಳ್ಳಿ, ರಾಜರು ಮಹಾರಾಜರು ಪ್ರೀತಿಸಿ ಪ್ರೋತ್ಸಾಹಿಸ್ಕೊಂಡು ಬಂದಂತ ಒಂದು ಕ್ರೀಡೆ ಅದು. ಈಗ ಕಿತ್ತೂರು ಚೆನ್ನಮ್ಮನ ಉತ್ಸವ ಮಾಡ್ತೀರಿ, ಚೆನ್ನಮ್ಮಾಜಿ ಕೇಳಿದಾರ? ಇಲ್ಲ. ಆದ್ರೂ ಮಾಡ್ತೀರಿ, ಯಾಕೆ? ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ತಾಯಿ ಅಂತ. ಹಂಪಿ ಉತ್ಸವ ಮಾಡ್ತೀರಿ, ಶ್ರೀಕೃಷ್ಣ ದೇವರಾಯರು ಕೇಳಿದಾರ? ಇಲ್ಲ. ಅದನ್ನು ನೀವು ಆಚರಣೆ ಮಾಡ್ತೀರಿ. ಯಾಕೆ ಮಾಡ್ತೀರಿ? ನಮ್ಮ ದೇಶೀಯ ಸೊಗಡು ಉಳಿಲಿ ಅಂತ ಮಾಡ್ತೀರಿ. ಮತ್ತೆ ಅವ್ರೆಲ್ಲ ಪೈಲ್ವಾನರನ್ನ ಜೋಪಾನ ಮಾಡ್ಕೊಂಡು ಬಂದವ್ರಂದ ಮೇಲೆ, ಮೈಸೂರು ಮಹಾರಾಜರಿರ್ಬೋದು, ನಮ್ಮ ಜಮಖಂಡಿ ಮಹಾರಾಜರಿರ್ಬೋದು, ನಮ್ಮ ಮುಧೋಳ ಮಹಾರಾಜರಿರ್ಬೋದು, ಇವರೆಲ್ಲರೂ ರಾಜರೇ ಪ್ರೀತಿಸಿದಂತ ನಮ್ಮ ಕಲೆ ಅಂದಮೇಲೆ ನಮ್ಮದನ್ನ ಹಬ್ಬ ಮಾಡಿ ಅಂತ ನಾವು ಹೇಳ್ತೀವಿ. ನಾವು ಕಬಡ್ಡಿದ್ ಮಾಡಬೇಡಿ, ಕ್ರಿಕೆಟ್ ಮಾಡಬೇಡಿ ಅಂತ ಹೇಳಲ್ಲ. ನಿಮಗೆ ಸಾಧ್ಯವಿದ್ರೆ ಎಲ್ಲಾ ಕ್ರೀಡೆಗಳದ್ದು ಒಂದೊಂದು ಹಬ್ಬ ಮಾಡಿ. ವ್ಯವಸ್ಥೆ ಇದೆ ಮಾಡ್ಲಿಕ್ಕೆ. ಅದನ್ನ ಕೇಳಿ ಬಹಳಷ್ಟು ನಾವು ಎಷ್ಟು 3.5 ವರ್ಷ ಅವ್ರು ಬೆನ್ ಬಿದ್ದು ವಿನಂತಿ ಮಾಡಿದಾಗ ನಾವು ಬರೆದು ಸರ್ಕಾರಕ್ಕೆ ಕಳಿಸ್ತೀವಿ. ಅಲ್ಲಿ ಮುಖ್ಯಮಂತ್ರಿಗಳು ಮಾಡಿದ್ರೆ ಆಗಬಹುದು ಅಂತ ಅಧಿಕಾರಿಗಳು, ಅವ್ರ ಹೆಸರು ತಗೊಳ್ಳೋದು ಎಷ್ಟು ಉಚಿತ ಅನ್ನೋದು ನನಗೆ ಗೊತ್ತಿಲ್ಲ, ಆದ್ರೆ ತಪ್ಪೇನಿಲ್ಲ. ಒಂದು ಪ್ರಯತ್ನ ಮಾಡೋಣ ಅಂತ ನಮ್ಮ ಈಗ JD ಆಗಿದ್ದಾರೆ ನಮ್ಮ ಡಾಕ್ಟರ್ ಜಿತೇಂದ್ರ ಶೆಟ್ಟಿ ಅವರು, ಆಮೇಲೆ ಬಸವರಾಜ್ ಹಡಪದ್ ಅಂತ ಒಬ್ರು ಇದ್ರು, ಆಮೇಲೆ ಸತೀಶ್ ಸಜ್ಜನರ್ ಅಂತ ಒಬ್ರು ಇದ್ರು, ಆಮೇಲೆ ನಮ್ಮ JD ರಮೇಶ್ ಸಾಹೇಬ್ರ ಅಂತ ಒಬ್ರು ಇದ್ರು. ಅವ್ರು ಎಲ್ಲರಿಗೂ ಹೋದಾಗೆಲ್ಲ ಭೇಟಿಯಾಗಿ ಮಾಡಿ ಕೊನೆಗೆ ಅವ್ರು ಏನಂದ್ರು, ಮಠಪತಿಯವರೇ ನಾವು ಮಾಡಿ ಸರ್ಕಾರಕ್ಕೆ ಕಳಿಸ್ತೀವಿ, ಅಲ್ಲಿ ಮುಖ್ಯಮಂತ್ರಿಗಳನ್ನು ಒಪ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ ಅಂತ 3.5 ವರ್ಷದ ಮೇಲೆ ಅದನ್ನ ನಮ್ಮನ್ನ ಕಾರದ ಬಿಟ್ಟು ಕೂರಿಸ್ಕೊಂಡು, ಯಾವ ತೂಕಕ್ಕೆ ಎಷ್ಟು ಕ್ಯಾಶ್ ಅವಾರ್ಡ್ ಇರಬೇಕು, ಕರ್ನಾಟಕ ಕೇಸರಿಯಾಗಿ ಅವ್ರಿಗೆ ಏನಿರಬೇಕು, ಇದರಲ್ಲಿ ಯಾರು ಭಾಗವಹಿಸ್ಬೇಕು,
ಆಮೇಲೆ ನಾನು ಹೇಳಿದೆ ಮುಕ್ತವಾಗಿ ಕರ್ನಾಟಕದಲ್ಲಿ ಹುಟ್ಟಿದ ಮಕ್ಕಳು ಯಾರೇ ಆದರೂ ಅಂದೇ ಬಂದು ಕಾಚಾ ಕಟ್ಕೊಂಡು ಅಲ್ಲಿ ನಿಲ್ಬೋದು. ಅಲ್ಲಿ ಬಂದು ಅಟ್ಲೀಸ್ಟ್ ಒಂದು 100 ಕುಸ್ತಿಗಳನ್ನ ನೋಡಿ ಕಲ್ತಾದ್ರೂ ಹೋಗ್ತಾರಲ್ಲ, ಅದ್ರ ರೀತಿ ಏನು, ರಿವಾಜ್ ಏನು ಅಂತ. ಖಂಡಿತ. ಆಮೇಲೆ ಆಹಾರದ್ದು ಕೂಡ ಕನಿಷ್ಠ 32 ಲಕ್ಷದ ಆಹಾರ ತಯಾರು ಮಾಡ್ತಾರೆ 4 ದಿವಸಕ್ಕೆ ಎಲ್ಲ ಮಕ್ಕಳಿಗೆ. ಅದರಲ್ಲಿ ಆಹಾರದ ಪದ್ಧತಿನೂ ಕೂಡ ಮಕ್ಕಳು ಅಲ್ಲಿ ಬಂದು ತೂಕ ಕೊಟ್ಟು ಅವ್ರಿಗೆ DA ಎಲ್ಲ ಇರ್ತದೆ, ಭಾಗವಹಿಸಿ 4 ದಿನ ಹಿಂಗೆ ಕೂತ್ಕೊಂಡು ಕುಸ್ತಿ ಅಂದರೆ ಏನು, ಪಾಯಿಂಟ್ ಅಂದರೆ ಹೇಗಿರುತ್ತೆ, ಕ್ವಶನ್ ಅಂದರೆ ಹೇಗಿರುತ್ತೆ, ಪ್ಯಾಸಿವಿಟಿ ಹೇಗಿರುತ್ತೆ, ಅದನ್ನೆಲ್ಲನೂ ಕಲ್ಕೊಂಡೋಗಿ ತಮ್ಮ ಊರಲ್ಲಿ ಮಾಡೋಕ್ಕೆ ಶುರು ಮಾಡ್ಬೋದಲ್ಲ ಅವರು. ಖಂಡಿತ. ಅದನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿ ವರ್ಷ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗಬೇಕು ಅಂತ ಗೈಡ್ ಮಾಡಿ ಅದನ್ನು ಸರ್ಕಾರದ ಆದೇಶ ಮಾಡಿಸಿ, ಆಮೇಲೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಆವಾಗ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಅವರ ಒಬ್ಬ ಕಾರ್ಯಕರ್ತರ ಮನೇಲಿ ಒಂದು ಮಗು ತೊಟ್ಲು ಹಾಕೋ ಕಾರ್ಯಕ್ರಮ ಇಲ್ಲ, ಒಂದು ಫಸ್ಟ್ ಬರ್ತ್ಡೇ ಇತ್ತು. ಅಲ್ಲಿಗೆ ಹೋಗಿ ಕುಂತು ಅವ್ರಿಗೆ ಅಡ್ವಾನ್ಸ್ ಆಗಿ ನಾವು ಹೋಗಿ ಆ ಮನೇಲಿ ಸೇರ್ಕೊಂಡು, ಅಣ್ಣವರೇ ಒಂದು ಇಂಥ ಪ್ರಪೋಸಲ್ ಬರ್ತಾ ಇದೆ, ದಯವಿಟ್ಟು ನಮ್ಮ ಕುಸ್ತಿ ಕುಲಕ್ಕೆ ಅದನ್ನೊಂದು ಕೊಡುಗೆ ಕೊಡಿ, ಮಾಡಿಕೊಡಿ ಅಂತ ವಿನಂತಿ ಮಾಡಿದಾಗ ಬೆನ್ನ ಮೇಲೆ ಹೊಡೆದ್ಬಿಟ್ಟು ಮಾಡಿದೆ ಪೈಲ್ವಾನ ಅಂತಂದರು. ಅದನ್ನು ಮಂಜೂರು ಮಾಡಿಬಿಟ್ರು. 5 ಒಲಿಂಪಿಕ್ ಪದಕ ಗೆದ್ದಂಥ ಹರಿಯಾಣದಲ್ಲೇ ಇವತ್ತು ಕುಸ್ತಿ ಹಬ್ಬ ಇಲ್ಲ, ಬೇರೆ ಯಾವ ರಾಜ್ಯದಲ್ಲಿ ಇಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಕುಸ್ತಿ ಹಬ್ಬನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು ಅದನ್ನು ಇದು ಸ್ಯಾಂಕ್ಷನ್ ಮಾಡಿದರು. ಆಮೇಲೆ 2 ಸಲ BJP ಸರ್ಕಾರ ಅದನ್ನು ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಆಮೇಲೆ ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರಿದ್ದಾಗ ಅದು ಸರ್ಕಾರದ ಕಾರ್ಯಕ್ರಮಗಳು 2 ವರ್ಷ 3 ವರ್ಷ 4 ವರ್ಷಕ್ಕೊಂದು ಸಲ ಸ್ವಲ್ಪ ಇದರಲ್ಲಿ ಬದಲಾವಣೆಗಳಾಗ್ತವೆ. ಅದನ್ನ 2 ಕೋಟಿಯಲ್ಲಿ ಒಂದು ಕುಸ್ತಿ ಹಬ್ಬನ ಮಾಡ್ಬೇಕಂತ ಏನಿತ್ತು ಅದನ್ನ 3 ಕೋಟಿಯಲ್ಲಿ ಮಾಡುವಂಗೆ ಬೊಮ್ಮಾಯಿ ಸಾಹೇಬರು ಮಾಡಿ ಅವರ ಶಿಗ್ಗಾವಿಯಲ್ಲಿ ಆಚರಣೆ ಮಾಡಿ ಬಿಟ್ಬಿಟ್ಟಿದ್ದಾರೆ. ಈಗ 4ನೇ ಹಬ್ಬ ಈ ವರ್ಷ 3 ಕೋಟಿಯಲ್ಲಿ ಯಾವ ಜಿಲ್ಲೆಗೆ ಆಗಬೇಕು ಅಂತ ಇನ್ನು ಚರ್ಚೆಗಳು ನಡೀತಾ ಇದೆ. ಇದು ಕುಸ್ತಿಗೆ ಒಂದು ಮೈಸೂರು ದಸರಾ ಬಿಟ್ರೆ ಮತ್ತೊಂದು ಆಕರ್ಷಣೆಯ ಒಂದು ಸ್ಪರ್ಧೆ ಅಂದ್ರೆ ಅದು ಕರ್ನಾಟಕ ಕುಸ್ತಿ ಹಬ್ಬ. ವೆರಿ ನೈಸ್, ವೆರಿ ನೈಸ್ ಸರ್. ಇತ್ತೀಚೆಗೆ ಬೆಂಗಳೂರಿನಲ್ಲಿ ರಾಜ್ಯದಲ್ಲೇ ಮೊದಲ ರಾಷ್ಟ್ರ ಮಟ್ಟದ ಕುಸ್ತಿ ನಡೆಯಿತು. ಇಂಥ ಒಂದು ರಾಷ್ಟ್ರ ಮಟ್ಟದ ಕುಸ್ತಿ ರಾಜ್ಯದ ಪ್ರತಿಭೆಗಳಿಗೆ ಯಾವ ರೀತಿಯಲ್ಲಿ ನೆರವಾಗ್ಬೋದು ಸರ್? ಸರ್, ಇದು ರಾಷ್ಟ್ರ ಮಟ್ಟದ ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಅಂತ ನಾವು ಕೇಳಿದೀವಿ. ಕೋರಮಂಗಲದಲ್ಲಿ ನಡೆಸ್ತಾರೆ. ಕೋರಮಂಗಲ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೀತು ಅಂತ ನಾವು ಕೇಳ್ಪಟ್ಟಿವಿ. ಒಂದು ರಾಜ್ಯದಲ್ಲಿ ಕುಸ್ತಿ ನಡೆಯೋದ್ರಿಂದ ನಮ್ಮ ಮಕ್ಕಳಿಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತದೆ ಖಂಡಿತ ಅಂತ ಹೇಳ್ಬೋದು. ಎರಡನೇದು, ಇದು ಮೊದಲನೇ ಹಬ್ಬ ಅಂತ ಯಾವುದೋ ಒಂದು ಪತ್ರಿಕೆಯಲ್ಲಿ ಓದಿದೆ, ಇದು ಮೊದಲನೇ ನ್ಯಾಷನಲ್ ಅಂತ. ಹಾಗೇನಿಲ್ಲ. 89-90 ಒಂದ್ಸಲ ಮಂಗಳೂರಿಗೆ ಆಗಿದೆ ಸೀನಿಯರ್ ನ್ಯಾಷನಲ್. ಮಂಗಳೂರಿಗೆ ಆಗಿದೆ 89 ಅಥವಾ 90 ಮಂಗಳೂರಿಗೆ ಸೀನಿಯರ್ ನ್ಯಾಷನಲ್ ಮೊದಲು ಆಗಿದೆ. ಆಮೇಲೆ 94 ಪ್ರೆಸ್ ಮೀಟ್ ರಿಲೀಸ್ ಅಲ್ಲಿ ಅದೇ ತರ ಬರ್ದಿದ್ರು. ಹೆಚ್ಚಿನವ್ರು ಅದನ್ನ ಯಾಕೆ ಕ್ಯಾರಿ ಮಾಡಿದ್ರೆ ಇವಾಗ ನಾವು ಕ್ರಾಸ್ ಚೆಕ್ ಮಾಡೋದಿಲ್ಲ. ಹೆಚ್ಚಿನವರು ಅದೇನ್ ಹೇಳಿದ್ರು ವೇದವಾಕ್ಯ ಅಂತ ಬರೀತಾರೆ. ಸೊ ಆ ಲೆಕ್ಕದಲ್ಲಿ ನೀವ್ ಹೇಳ್ತಿರೋದು ಸರಿ ಇರ್ಬೇಕು. ಓನ್ಲಿ ಇಸ್ವಿ ಚೇಂಜ್ ಮಾಡ್ಕೊಂಡ್ರೆ ನಮ್ಮ ಅನುಭವದ ಪ್ರಕಾರ ಒಂದು ಸೀನಿಯರ್ ನ್ಯಾಷನಲ್ ಮಂಗಳೂರಲ್ಲಿ ಆಗಿದೆ. ಎರಡನೇದು ನ್ಯಾಷನಲ್ ಗೇಮ್ಸ್ ಆಗಿದೆ. ಇದೆಲ್ಲರಿಗೂ ನಿಮ್ಗೆ ಗೊತ್ತಲ್ಲ, ಕೋರಮಂಗಲದಲ್ಲಿ 93 ಆವಾಗಲೇ ಇವೆಲ್ಲ ಕೋರಮಂಗಲ ಇಂಡೋರ್ ಸ್ಟೇಡಿಯಂ ಹುಟ್ಕೊಂಡಿದ್ದು, ಚಾಮುಂಡಿ ವಿಹಾರ ಸ್ಟೇಡಿಯಂ ಹುಟ್ಕೊಂಡಿದ್ದು ನ್ಯಾಷನಲ್ ಗೇಮ್ಸೇ ಆಗಿದೆ. ಅದು ನ್ಯಾಷನಲ್ ಗೇಮ್ಸ್ ಅಂದ್ರೆ ಏನು? ಅದು ಜಗತ್ತಿಗೆ ಒಲಿಂಪಿಕ್ ಆದ್ರೆ ಇದು ನಮ್ಮ ದೇಶಕ್ಕೆ ಒಲಿಂಪಿಕ್ಸ್ ಅದೆಲ್ಲ ನಡೆದಿದೆ. ಆಮೇಲೆ ಇದು ನಡೀತು ಅಂತ ಕೇಳಿದೀವಿ. ನಮಗಾಗ್ಲಿ ಬೇರೆ ಇನ್ನೊಬ್ರು ನಮ್ಮ MR ಪಾಟೀಲ್ ಅಂತ ಒಲಿಂಪಿಯನ್ ಇದ್ದಾರೆ. 5 ರಾಜ್ಯದಲ್ಲಿ ಒಬ್ಬರೇ ಒಲಿಂಪಿಯನ್ ಅಲ್ವಾ ಅವರು ಕುಸ್ತಿಯಲ್ಲಿ. ನಮ್ಮ ಸೀನಿಯರ್ ಅವರು, ಅವರಿಗೂ ಕೂಡ ಒಂದು ಯಾವುದೋ ಆಮಂತ್ರಣ ನಿಮಂತ್ರಣ ಇಲ್ಲ. ರಾಜ್ಯದಲ್ಲಿ ಕುಸ್ತಿಯಾಡಿ ಬೆವರು ಸುರಿಸಿ ಪದಕಗಳನ್ನ ಗೆದ್ದು ಈ ರಾಜ್ಯವನ್ನ ಬೇರೆ ಕಡೆಗೆ ಗುರುತು ಮಾಡಿ ಕೊಟ್ಟಂಥವ್ರನ್ನೇ ಬಿಟ್ಟು ಒಂದು ರಾಷ್ಟ್ರೀಯ ಕುಸ್ತಿ ಸ್ಪರ್ಧೆ ನಡೀತಲ್ಲ, ಅದು ಎಂಥದ್ದು ಇರ್ಬೋದು ಅಥವಾ ಅವರ ಮನಸ್ಸಿನ ಸ್ಥಿತಿ ಏನಿರ್ಬೋದು ಮಾಡಿಸುವವ್ರದ್ದು, ಇವ್ರನ್ನೆಲ್ಲ ಬಿಟ್ಟು ಮಾಡುವಂಥದ್ದು. ಇವರಾದರೂ ಅವ್ರಿಗೆ ಏನಾದ್ರು ಮಾಡಿದ್ದು ಬೇಕಲ್ಲ. ಈಗ ನಾವಾದರೂ ಅವ್ರಿಗೆ ಏನಾದ್ರು ಮಾಡಿದ್ದು ಬೇಕಲ್ಲ. ಖಂಡಿತ. ನಮ್ಮ ಹತ್ರ ಪುರುಷತ್ತಿಲ್ಲ, ಇಷ್ಟೆಲ್ಲ ಮಕ್ಕಳಿದಾವೆ, ಸೇವೆ ಮಾಡಿಕೊಂಡು ಇವ್ರನ್ನ ಏನಾದರೂ ಒಂದು ಎತ್ತರಕ್ಕೆ ತಲುಪಿಸ್ಬೇಕನ್ನುವಂಥ ಒಂದು ಹುಚ್ಚಿನಲ್ಲಿ ನಾವು ಕೂತಿದ್ದೀವಿ. ಇವ್ರು ಕರೆದ್ರು ಹೋಗೋಕ್ಕೆ ಯಾರು ರೆಡಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಅವ್ರು ಮಾಡೋ ಕೆಲಸದಲ್ಲಿ ಯಾಕೋ ಅದನ್ನೊಂದು ನ್ಯೂನ್ಯತೆ ಮಾಡಿದ್ರು ಅಂತ ಅನಿಸುತ್ತೆ. ಅವ್ರಿಗೆ ಒಳ್ಳೇದೇ ಮಾಡಿದೀನಿ ಅನ್ಕೋಬಹುದು. ಈಗ ಒಂದು ನೋಡಿ, ಮೊನ್ನೆ ಮಂಡ್ಯದಲ್ಲಿ ಒಂದು ಏನೋ ನಡೀತಾ ಇತ್ತಲ್ಲ, ಯಾವುದದು ಸಾಹಿತ್ಯ ಸಮ್ಮೇಳನ ಸರ್. ಸಾಹಿತಿಗಳನ್ನ ಬಿಟ್ಟು ಸಮ್ಮೇಳನಗಳು ಆಗ್ತಾವ? ಇಲ್ಲ.
ಆ ಥರ ಇಲ್ಲಿವರೆಗೆ ಯಾರೋ ನಿಮ್ಮಂಥ ಮುತ್ಸದ್ದಿಗಳು, ಯಜಮಾನರು, ಹಿರಿಯ ಪೈಲ್ವಾನರು ಅವ್ರು ಯಾರೂ ಇಲ್ಲದೇನೆ ಆ ಸ್ಪರ್ಧೆ ನಡೆದು ಹೋಯ್ತು ಅಂತ ಕೇಳಿದೆ. ಆದರೆ ಅದಕ್ಕೂ ಡೆಲ್ಲಿ ಹೈಕೋರ್ಟ್ ಭಾರತೀಯ ಕುಸ್ತಿ ಸಂಘವನ್ನೇ ನಿಷೇಧದಲ್ಲಿಟ್ಟಿದೆ, ಸಸ್ಪೆಂಡ್ ಮಾಡಿದೆ. ಆ ಸಸ್ಪೆಂಡ್ನಲ್ಲಿ ಅವರು ಸಸ್ಪೆಂಡ್ ಇದ್ದವರು ಇದಕ್ಕೆ ಹೆಂಗೆ ಪರ್ಮಿಷನ್ ಕೊಡ್ತಾರೆ, ಯಾವುದಕ್ಕೆ ಕರ್ನಾಟಕ ರಾಜ್ಯ ಕುಸ್ತಿ ಸಂಘಕ್ಕೆ, ಮತ್ತು ಇವ್ರು ಹೆಂಗೆ ನ್ಯಾಷನಲ್ಸ್ ನಡೆಸ್ತಾರೆ. ಹೀಗಾಗಿ ಭಾರತೀಯ ರೈಲ್ವೆ ತಂಡವು ಬಂದು ಇಲ್ಲಿ ಭಾಗವಹಿಸಿಲ್ಲ. ಹೌದು ಹೌದು, ಅವರೆಲ್ಲ ಟಾಪ್ ಮೋಸ್ಟ್ ಹೀರೋಸ್ ಇರೋದೇ ಅಲ್ಲಿ, ಅವರೇ ಬಂದು ಭಾಗವಹಿಸಿಲ್ಲ. ಆದರೆ ಕರ್ನಾಟಕದಲ್ಲಿ ಒಂದು ಕುಸ್ತಿ ನಡೀತಾ ಇದೆ, ಅದು ಹೇಗೋ ಏನೋ ನಡೀಲಿ ಅಂತ ನಾವೆಲ್ಲ ಯಾವ ಥರದ ವಿರೋಧ ಬಯಸಿಲ್ಲ, ಅಥವಾ ಅದನ್ನ ಮಾಡೋಕ್ಕೂ ನಾವು ಹೋಗೋದಿಲ್ಲ. ಕುಸ್ತಿ ನಡೀಲಿ, ಹೇಗೆ ನಡೀಲಿ, ಕುಸ್ತಿ ನಡೀಲಿ ಅಂತ ನೋಡ್ಕೊಂಡು ಹೊರಟ. ಸರ್, ಈ ಬಾರಿಯ ದಸರಾ ಕುಸ್ತಿಯಲ್ಲಿ ನಿಮ್ಮವರೇ ಶಿಷ್ಯ ಶಿವ ಪೂಜಾರಿ ಗೆದ್ದಿದ್ದಾರೆ. ಅವರು ಬದುಕಿನ ಬಗ್ಗೆ ಅವ್ರು ಹೇಗೆ ನಿಮ್ಮ ಅಕಾಡೆಮಿ ಬಂದರು ಸರ್, ನೀವು ಹೇಗೆ ಅವ್ರಿಗೆ ತರಬೇತಿ ಕೊಟ್ರಿ? ನಾನು ಕೇಳ್ಪಟ್ಟೆ, ಪಾಪ ಒಂದು ಹೀಗೆ ಒಂದು ಹರಿದ ಬಟ್ಟಾನಿಲ್ಲದ ಅಂಗಿಯಲ್ಲಿ ಬಂದಿದ್ದ, ಗೆದ್ದ. ನನಗೂ ಭಾಳ ಖುಷಿ ಆಯ್ತು ಅದ್ರ ಬಗ್ಗೆ. ಅವನ ಬಗ್ಗೆ ಸ್ವಲ್ಪ ಮಾತು ಹೇಳಿದ್ರೆ ಭಾಳ ಇಷ್ಟ. ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಇಲ್ಲಿ ಅಂದರೆ ಅದು ಒಂದ್ರ ಮೇಲೆ ನಾನು ಎಲ್ಲನೂ ಹೇಳಬೇಕಾಗತ್ತೆ. ನಾವೇನು ಮಾಡ್ತೀವಿ, ಒಂದು ಮಗುನ 8 ರಿಂದ 12 ವರ್ಷದ ಮಗುನ ಮುಂದೆ ಬಟ್ಟೆ ಬಿಚ್ಚಿಸಿ ನಿಲ್ಲಿಸ್ಕೊಂಡು ಒಂದು ಅನಲೈಸೇಷನ್ ಮಾಡ್ತೀವಿ. ಮೂಳೆ, ಎಲುಬು ಯಾವ ಥರ ಬೆಳೆದಿದೆ, ಸ್ಕಿನ್ ಹೇಗಿದೆ. ಅಂದರೆ ಒಂದು ಸಣ್ಣ ಉದಾಹರಣೆ ಕೊಡಬಲ್ಲೆ. ಈಗ ಕಿಲಾರಿ ಹಸುಗಳು ಅಂತ ಕರಿತೀವಿ. 5.5 ತಿಂಗಳದ ಒಂದು ಮಗು, ಒಂದೊಂದು ಕರುವನ್ನು 5 ಲಕ್ಷ ಕೊಟ್ಟರೆ ಎತ್ಕೊಂಡ್ಬರ್ತಾರೆ. ಏನು ನೋಡಿರ್ತಾರೆ ಅಲ್ಲಿ? ಇದು ಮುಂದೆ ಗೂಳಿ ಆಗ್ಬೋದಾ, ಇದು ದೊಡ್ಡ ಎತ್ತ ಆಗ್ಬೋದಾ, ಗದ್ದೆ ಕೆಲ್ಸಕ್ಕೆ ಬರ್ಬೋದಾ, ಇಲ್ಲ ಷರತ್ತುಗಳು ಅಂತಾರೆ. ನಿಮ್ಮಲ್ಲಿ ಯಾವುದಿದೆ, ನಮ್ಮದು ಕೋಣಗಳ ಓಡಿಸೋ ಸ್ಪರ್ಧೆ ಇರ್ತದೆ, ಕಂಬಳ. ಆ ಥರದ್ದು ಇಲ್ಲಿ ತೆರೆಬಂಡಿ ಸ್ಪರ್ಧೆ, ಗಾಲಿಗಳನ್ನೇ ಅಡ್ಡ ಕಟ್ಟಿಗೆ ಹಾಕಿ ನಿಲ್ಲಿಸಿ ಗಾಲಿ ತಿರುಗದಂಗೆ ಮಾಡಿ ಓಡಿಸ್ತಾರೆ ಅವ್ರನ್ನ. ಈ ಥರದ ಬೇರೆ ಬೇರೆ ಸ್ಪರ್ಧೆಗಳು, ಒಂದು ಕುದುರೆ ಮತ್ತೆ ಒಂದು ಹೋರಿ ಅಂತನೂ ಓಡಿಸ್ತಾರೆ. ಅವ್ರು ಹೆಂಗ ಹಸುಗಳನ್ನು ನೋಡಿ ತಾಯಿ ಯಾರಿರಬೇಕು, ತಂದೆ ಯಾರಿರಬೇಕು, ಆ ಸ್ಕಿನ್ನು, ಅದರ ಬಾಲ ಎಷ್ಟು ಇರಬೇಕು, ಹಣೆ ಮುಖ ಎಲ್ಲ ನೋಡಿ ಪ್ರಾಣಿನೇ ಗುರುತ ಹಿಡಿತಾರೆ ಹಲ್ಲುಗಳ ಮೂಲಕ. ಹಲ್ಲುಗಳ ಮೂಲಕ ಅದನ್ನ ಕೋಡು, ಅವರ ಒಂದು ಸೌಂದರ್ಯ, ಇದನ್ನೆಲ್ಲನೂ ನೋಡ್ತಾರಲ್ಲ. ಹಂಗೊಂದು ಬಟ್ಟೆ ಬಿಚ್ಚಿ ಮಗುವನ್ನ, ಆಮೇಲೆ ಏನು ಆದಿತ್ತಿದು ನಾಳೆ, ಎಷ್ಟು ದೊಡ್ಡದಾದಿತ್ತು, ಇದ್ರ ಆಕಾರ ಏನು ಬರ್ಬೋದು, ಇದ್ರ ಹೈಟ್ ಏನು ಬರ್ಬೋದು. ಕೆಲವೊಂದು ಬೋನ್ ಹೇಳ್ತಾರೆ, ಎಲುಬುಗಳು. ಈ ರಿಸ್ಟ್ದು ಎಲುಬು ಎಷ್ಟು ಅಗಲಾಗಿದೆ, ಈ ಹಸ್ತ ಎಷ್ಟು ದೊಡ್ಡದಿದೆ, ಈ ಕಾರ್ನರ್ ಬೋನ್ ಎಷ್ಟು ಸ್ಟ್ರಾಂಗ್ ಇದೆ, ಈ ಕಾಲರ್ ಬೋನ್ ಎಷ್ಟು ಸ್ಟ್ರಾಂಗ್ ಇದೆ. ಇಲ್ಲಿ ಹಿಂದೆ ಒಂದು ದೊಡ್ಡದು ಮೂಳೆ ಬರುತ್ತೆ, ಬರಿಕೆ ಎಲು ಅಂತ ಏನೋ ಕರೀತಾರೆ ನಮ್ಮಲ್ಲಿ. ಆಮೇಲೆ ಈ ರಿಬ್ಸ್ ಕೆಳಗಡೆ, ಈ ರಿಬ್ಸ್ ಎಲ್ಲ ಮೂವೇಬಲ್ ಅದಾವ ಇಲ್ವೋ, ಅವೊಂಥರ ಗಟ್ಟಿಯಾಗಿದ್ರೆ ನಾಳೆ ಒಂದು ಬಾಡಿ ಮೂಮೆಂಟ್ಸ್ ಸರಿಯಾಗಿ ಬರಲ್ಲ ಅಂತ ಊಹಿಸ್ಕೊಳ್ಳೋದು. ಆಮೇಲೆ ಇಲ್ಲಿ ಇಲ್ಲಿ ಒಂದು ದೊಡ್ಡ 2 ಎಲುಬುಗಳು ಹಿಂಗೆ ಬರ್ತವೆ. ಅವು ಎಷ್ಟು ದೊಡ್ಡದಾಗಿ, ಅವನ ಮೈಯಲ್ಲಿ ಮಾಂಸ ಇದೆಯೋ ಇಲ್ವೋ ಅದೆಲ್ಲ ನೆಕ್ಸ್ಟ್ ಮಾತು. ಆಮೇಲೆ ಈ ಮೊಳಕಾಲು ಗಂಟು ಅಂತ ಹೇಳ್ತಾರೆ, ಇವು ಎಷ್ಟು ಸ್ಟ್ರಾಂಗ್ ಆಗಿದೆ. ಆಮೇಲೆ ಸ್ವಲ್ಪ ಇವು ಕೈ ಕಾಲುಗಳನ್ನೆಲ್ಲ ಹಿಂಗೆ ಮಾಡಿಸಿ ಇವೆಲ್ಲ ಓಪನ್ ಮಾಡಿಸಿ ನೋಡ್ತೀವಿ, ಒಳ್ಳೆ ಸ್ಟ್ರಕ್ಚರ್ ಇದೆ. ಆಮೇಲೆ ಕೇಳ್ತೀವಿ, ಏನು ಮಾಡ್ತೀರಿ? ಕೂಲಿ ಕೆಲಸ ಮಾಡ್ತೀವಿ, ಅಥವಾ ಗಂಡ ಇಲ್ಲ, ಅಥವಾ ಹೆಂಡತಿ ಇಲ್ಲ, ಅಂಥದ್ದೇನಾದರೂ ಮಗು ಇದ್ದರೆ ಅದರಲ್ಲಿ ಫೈರ್ ಅನ್ನೋದಿದ್ರೆ ತೇಜಸ್. ಎಸ್, ಯಾಕಂದರೆ ಬೆಂಕಿ ಇಲ್ಲ ಅಂದಮೇಲೆ ನೀವು ಬಂಗಾರದ ಒಲೆ, ಬಂಗಾರದ ಪಾತ್ರೆ, ಪಂಚ ಪಕ್ವಾನಗಳನ್ನೆಲ್ಲ ಹಾಕಿದ್ರು ನಿಮ್ಮ ಅಡಿಗೆ ಆಗಲ್ಲ. ಎಂಥ ಸಿರಿವಂತನ ಮಗ ಇದ್ರು ದಿನಕ್ಕೆ 1 ತೊಲೆ ಚಿನ್ನನ ಕರಗಿಸಿ ಕುಡಿಸ್ಬಿಡ್ತಾನೆ ಮಗನಿಗೆ ಅಂದ್ರು ಅಲ್ಲಿ ಒಳಗೆ ಫೈರ್ ಇಲ್ಲ ಅಂದರೆ ಅದು ಆಗಲ್ಲ. ಅದೇ ಫೈರ್ ಅನ್ನೋದಿದ್ದಾಗ ನೀವು 3 ಕಲ್ಲುಗಳನ್ನು ಇಟ್ಟು ಒಳಗಡೆ ಬೆಂಕಿನ ಹಾಕಿ ನೀವು ಕೈಯಿಂದ ರೊಟ್ಟಿ ಬಡ್ದು ಅದ್ರ ಮೇಲೆ ಕಿಚ್ಚಿನ ಮೇಲೇನೆ ರೊಟ್ಟಿ ಮಾಡ್ಕೊಂಡು ಹಾಗೆ ತಿಂದವ್ರು ಎಷ್ಟೋ ಇದ್ದಾರೆ. ಅಂದರೆ ಇದಕ್ಕೆ ಬಡತನದವ್ರು ಪೈಲ್ವಾನರು ಅಥವಾ ಸ್ಪೋರ್ಟ್ಸ್ ಮ್ಯಾನ್ ಆಗಲ್ಲ, ಸಿರಿವಂತರು ಅಷ್ಟೇ ಆಗ್ತಾರೆ ಅನ್ನೋದೆಲ್ಲ ತಪ್ಪು. ಬೆಂಕಿ ಮಾತ್ರ ಅಲ್ಲಿ ಬೇಕು. ಅವಾಗ ಬೆಂಕಿನ ಯಾವ ರೂಪಕ್ಕೆ ತರಬೇಕು, ಒಲೆ ಹೆಂಗೆ ಮಾಡಬೇಕು ಅಂತ ಒಬ್ಬ ಗುರು ಮಾಡಬೇಕು. ಅವಾಗ ಅದು ಹಾಗೇ ಆಗುತ್ತೆ. ಈಗ ನಂದಿನಿ ಸಾಳುಂಕಿ ಅಂತ ಒಬ್ಬ ಹೆಣ್ಮಗಳಿದ್ದಾಳೆ. ಅವ್ರ ತಾಯಿ 6 ಮನೆಯ ಪಾತ್ರೆ ತೊಳೆಯೋದು, ಪರ್ಸಿ ಒರೆಸೋದು, ಬಟ್ಟೆ ತೊಳೆದು ಕೊಡೋದು ಮಾಡ್ತಾಳೆ. ಗಂಡ ಇಲ್ಲ, ಮನೆಗೆ ಜಾಗ ಇಲ್ಲ, ಹೊಲ ಇಲ್ಲ. ಆ ಮನೆಯವ್ರು 300 ಕೊಡ್ತಾರೆ, ಈ ಮನೆಯವ್ರು 500 ಕೊಡ್ತಾರೆ. ಬಟ್ ಆ ಮಗಳಿಗೆ 19 ದೇಶಕ್ಕೆ ಹೋಗಿ ಬಂದ್ಲು. ಯಾಕಂದರೆ ಆ ಮಗುವಿನಲ್ಲಿ ಫೈರ್ ಇದೆ.
ನನ್ನ ತಾಯಿ ಎಷ್ಟು ಕಷ್ಟಪಡ್ತಿದ್ದಾಳೆ ಅನ್ನುವಂಥದ್ದು ಒಂದು ನಾಲೆಜ್ ಇದೆ. ಹೌದು ಸರ್. ಅದ್ರ ಮೇಲೆ ಅವಳು ಆ ಕಡೆ ಈ ಕಡೆ ನೋಡೋದಿಲ್ಲ, ಬರೀ ಗುರು ಕೊಟ್ಟ ಕೆಲಸನ ನೋಡ್ತಾಳೆ, ಅದನ್ನು ಪ್ರಾಮಾಣಿಕತೆಯಿಂದ ಮಾಡ್ತಾಳೆ. ಅವಳು 19 ದೇಶಕ್ಕೆಲ್ಲ ಹೋಗಿ ಬಂದ್ಲು. ಮೊನ್ನೆ ಬೆಂಗಳೂರು ಸೀನಿಯರ್ ನ್ಯಾಷನಲ್ಲೂ ಅವಳು ಮೆಡ್ಲಿಸ್ಟ್ ನಂದಿನಿ ಸಾಳೋಕೆ ಅಂತೇಳಿ. ಅದಕ್ಕೆ ನಾನು ಏನು ಮಾಡ್ತೀನಿ, ಆಮೇಲೆಲ್ಲ ಕೇಳ್ತೀನಿ, ನೀವು ಯಾವ ಧರ್ಮದವ್ರು ನನಗೆ ಬೇಕಾಗಿಲ್ಲ, ಮಗುನಲ್ಲಿ ಏನೋ ಲಕ್ಷಣಗಳು ಕಾಣ್ತಾವವ, ನೀನು ಸ್ವಲ್ಪ ಹಾಲು ತುಪ್ಪ ತಂದ್ಕೊಡು, ಮತ್ತು ಇಲ್ಲಿ ಊಟ ಗೀಟ ಏನಿರ್ತದೋ ನಾನು ಭಿಕ್ಷಾ ಬೇಡ್ತೀನಿ, ಹಾಕ್ತೀನಿ, ಅದನ್ನೊಂದು ಮೂರ್ತಿ ಮಾಡೋಣ. ಯಾರು ಕೆಪೇಬಲ್ ಇದ್ದಾರೋ ಅವ್ರ ಕಡೆಯಿಂದ ಊಟದ ಚಾರ್ಜಸ್ಗಳನ್ನ ಕಟ್ಸ್ಕೋತೀವಿ, ಯಾರಿಗೆ ಸಾಧ್ಯವಿಲ್ಲವೋ ಅದನ್ನು ಸಂಸ್ಥೆ ಕಡೆಯಿಂದ ನಿರ್ವಹಿಸ್ತೀವಿ. ಮತ್ತು ತಮ್ಮಂಥವ್ರು ಯಾರೋ ಜ್ಞಾನಿಗಳು ಬಂದವರು ಕೂಡ ಇದೇನೋ ಒಂದು ಒಳ್ಳೆ ಕೆಲಸ, ಪುಣ್ಯದ ಕೆಲಸ ನಡೀತಾ ಇದೆ ಅಂತ ಅಷ್ಟು ಇಷ್ಟು ಕೊಟ್ಟು ಕೈ ಮುಗಿದು ಹೋಗ್ತಾರೆ. ಅದನ್ನು ಮಕ್ಕಳಿಗೆ ಯಾರಿಗೆ ಬಾದಾಮಿ ಕೊಡಿಸ್ಬೇಕು, ಯಾರಿಗೆ ಏನು ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತೀವಿ. ಇವರು ಶಿವಯ್ಯ ಪೂಜಾರಿ ಬಂದಾಗ 9 ವರ್ಷ, ನೀವು ಕೇಳಿದ್ರಲ್ಲ ಪ್ರಶ್ನೆ, 9 ವರ್ಷ ಆ ಮಗು ಬಂದಾಗ ನೋಡಿದ್ವಿ ಅದರದೆಲ್ಲ ಪರಿಸ್ಥಿತಿ. ಭಾಳ ದೊಡ್ಡ ಇವೆಲ್ಲ ಮೂಳೆಗಳು, ಆಮೇಲೆ ಮೇಲೆ ಇನ್ನೂ ಎಷ್ಟು ಬೇಕಾದರೂ ಹಾಕಿದಷ್ಟು ತುಂಬುತ್ತೆ ಅನ್ನುವಂಥದ್ದು ಖಾಲಿ ಚೀಲ, ಅದು ಗೊತ್ತಾಗುತ್ತೆ, ಟೈಟ್ ಇದೆಯೋ ಲೂಸ್ ಇದೆಯೋ ಅದೆಲ್ಲ ನೋಡಿದ್ವಿ. ಬರೀ ಒಂದು 10 ಗುಂಟೆ ಜಮೀನು, ಅದು ಹೊಳೆ ದಂಡೆಗೆ ಸೌಳು ಜೌಳು ಅಂತೀವಿ ನಾವು, ಎಲ್ಲ ಉಪ್ಪೇರಿ ಇರ್ತದೆ, ಅಲ್ಲಿ ಯಾವುದು ಗಿಡಮರನೂ ಬೆಳೆಯಲ್ಲ, ಆ ಥರ ಐತೆ ಅಂದ್ರು. ನಾನು ಹಂಗಾರೆ ಅಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಇದೆ, ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ, ಅದ್ರ ಮಾಲೀಕರೊಬ್ರು ಇದ್ದಾರೆ ಜಗದೀಶ್ ಗುಡುಗುಂಟಿ ಅಂತ, ಈಗ ಅವರು ಶಾಸಕರಲ್ಲಿ ಜಮಖಂಡಿಗೆ. ಅವ್ರಿಗೆ ಕರ್ಕೊಂಡು ಹೋಗಿ ನಾನು ಏನು ಮಾಡ್ತೀನಿ, 12 ವರ್ಷದಿಂದ ಅವ್ನು ಭೇಟಿ ಮಾಡಿಸ್ತೀನಿ, 14 ವರ್ಷದಿಂದ ಭೇಟಿ ಮಾಡಿಸಿ, ಈ ಮಗುನಲ್ಲಿ ಏನೋ ಆಗುವಂಥ ಲಕ್ಷಣಗಳಿದೆ, ಇದಕ್ಕೆ ಸ್ವಲ್ಪ ಸಹಕಾರ ಬೇಕಾಗಿದೆ ಯಾರ್ದಾದ್ರು ಅಂದಮೇಲೆ, ನೀವೇನು ಹೇಳ್ತೀರೋ ಅದನ್ನ ನಾನು ಕೊಡ್ತೀನಿ, ಮಾಡಿ ಅವನ್ನ ಒಳ್ಳೇದಾಗಲಿ ಅಂತಂತಾರೆ. ಅವ್ರು ಕೊಟ್ಟಿದ್ದನ್ನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬಾಯಿಗೆ ಹಾಕಿದ್ದೀನಿ. ಅವ್ರ ಕೈ ಕೊಟ್ಬಿಟ್ರೆ ಏನಾಗ್ತದೆ, ಅವಾಗ ಇದಕ್ಕೆ ಬಳಸಿ ಅದನ್ನು ಖಾಲಿ ಮಾಡ್ತಾವೆ ಮಕ್ಕಳು. ಆಮೇಲೆ ಅವ್ರು ಏನು ಮಾಡಿದ್ರು, ಈ ಒಂದು ಅಲ್ಲಿ ಒಂದು 2-3 ಕುಸ್ತಿ ಗೆದ್ದ ಮೇಲೆ ಖುಷಿ ಪಟ್ಟು ಹಿಂಗೆ ಮಾಡಿ ನಾನೊಂದು 50,000 ನಿಮಗೆ ತಿಂಗಳ ಕೊಟ್ಬಿಡ್ತೀನಿ. ಅವನೊಬ್ಬನೇ ಅಲ್ಲ, ಇನ್ನೂ ಯಾರು ಬಡ ಮಕ್ಕಳಿದ್ರೆ ಗುರುತಿಸಿ ಅವರಿಗೆ ಏನು ಕೊರತೆ ಇದೆಯೋ ಅದನ್ನು ಫುಲ್ಫಿಲ್ ಮಾಡಿ ಅಂತ ಇಂದಿಗೂ ಕಳಿಸ್ತಾ ಇದ್ದಾರೆ. ಅದ್ಭುತ ಸರ್. ನಾಡೋಜಿ ಪ್ರಶಸ್ತಿ ಎಲ್ಲ ಬಂತವ್ರಿಗೆ. ಅಂಥದ್ದಾನೇನು ನಾವು ಇನ್ನೂ ನೋಡಿಲ್ಲ, ಕೇಳಿಲ್ಲ ಈ ಯುಗದಲ್ಲಿ. ಮತ್ತು ಅಲ್ಲಿ ಜಮಖಂಡಿಯಲ್ಲಿ ಏನು ಒಂದು ನಮ್ಮ ಅಕಾಡೆಮಿ ಮೊದಲು ನಡೀತಿತ್ತು, ಅಲ್ಲಿ ಬಹಳಷ್ಟೆಲ್ಲ ಅವ್ರದ್ದೇ ಸಹಕಾರ, ಎಲ್ಲ ಅವರೇ ಮಾಡ್ಯಾರಂದ್ರು ತಪ್ಪಾಗಲಿಕ್ಕಿಲ್ಲ. ಬಹಳ ಮತ್ತೆ ನಾವು ಆ ಕೆಲಸ ಮಾಡುವಾಗ ಹೋಗಿ ಕೂತ್ಕೊಂಡ್ರೆ ಸಾಕು, ಇನ್ನೂ ಏನು ಬೇಕು ನಿಮಗೆ, ಇನ್ನೂ ನಾನು ಕೇಳ್ತಿದ್ದೆ, ಸರ್ ಇದನ್ನೆಲ್ಲ ನಾವು ವಾಪಸ್ ಹೆಂಗೆ ತೀರಿಸ್ಬೇಕು? ಇಲ್ಲ, ದೇವ್ರು ಕೊಟ್ಟಿದ್ದಾನೆ, ಕೊಡ್ತಾ ಇದ್ದೀನಿ. ಅದೊಂದು ಮಗು ಒಬ್ಬ ಕ್ರೀಡಾಪಟು ಆಗದಿದ್ರು ಒಬ್ಬ ಆರೋಗ್ಯವಂತ ಆಗ್ತಾನನ್ನುವಂಥ ಭರವಸೆ ನನಗಿದೆ. ನಮ್ಮ ರೈತರ ಮಕ್ಕಳೆಲ್ಲ ಮೊದಲು ಆರೋಗ್ಯವಂತರಾಗಿರಲಿ ಅಂತ ನಾನು ಕೊಡ್ತೀನಿ, ನೀವು ಅನ್ಯತಾ ಭಾವಿಸ್ಬೇಡಿ, ನೀವು ಮಾಡಿ ಅಂತ. ಆಮೇಲೆ ನಾವು ಇಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಬೆಳಗಾವಿಗೆ ಒಂದು ಅದರ ಅಂಗ ಸಂಸ್ಥೆ ಆಗಲಿ, ನಾವಿಲ್ಲೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಇದನ್ನ ಒಂದು ತಯಾರು ಮಾಡ್ಲಿಕ್ಕೆ ಏನು ಶುರು ಮಾಡಿದ್ರು. ಈ ಹಾಸ್ಟೆಲ್ ಎಲ್ಲ ಅವ್ರು ತಮ್ಮಂದಿರು ಕಟ್ಸ್ಕೊಟ್ರು, ಬಾಲಚಂದ್ರ ಜಾರಕಿಹೊಳಿ ಸಾಹೇಬರು. ಮತ್ತೆ ಆ ಸಾಹೇಬರು 2 ಎಕರೆ ಜಾಗ ಕೊಡಿಸಿದ್ರು. ಇನ್ನೂ ಏನೇನು ಬೇಕು ಎಲ್ಲ ಥರದ್ದು ನನಗೆ ಸಪೋರ್ಟ್ ಮಾಡಿದ್ರು ಅವರು ಕ್ರೀಡಾಪಟುಗಳನ್ನ ಪ್ರೀತಿಸುವವರೇ. ಅದಕ್ಕೆ ಒಂದು 2-3 ಮಕ್ಕಳನ್ನು ಕಳಿಸ್ಕೊಟ್ಟಿದ್ದಾರೆ. ಅವ್ರ ಖರ್ಚೆಲ್ಲ ನಾವು ಕೊಡ್ತೀವಿ. ಬಡವ್ರ ಮಕ್ಕಳಿದ್ದಾರೆ, ಒಬ್ಬನಿಗೆ ತಂದೆ ಇಲ್ಲ, ಇಲ್ಲೇ ಕಡೋಲಿ ಹುಡುಗ ಅವನು, ಅದನ್ನೆಲ್ಲ ಮಾಡಿ ಅಂತ ಆ ಥರ ಅವರು ಹೆಲ್ಪ್ ಮಾಡ್ತಿದ್ರಲ್ಲ, ಆ ಹೆಲ್ಪ್ ಮೇಲೆ ಅವನೊಂದು ಹಂತಕ್ಕೆ ತೊಗೊಂಡು ಬಂದ್ವಿ. ಆಮೇಲೆ ಅಲ್ಲಿ ಇಲ್ಲಿ ನಾಡು ಕುಸ್ತಿಗಳನ್ನ ಆಡ್ಕೊಂಡು ಅಲ್ಲಿ ಇಲ್ಲಿ 10-20 ಸಾವಿರ ಅವನಿಗೆ ಸಿಗಕ್ಕೆ ಶುರು ಆಯಿತು. ಅದನ್ನೆಲ್ಲ ತಿಂದು ಉಂಡು ಈಗ ತಂದೆ ತಾಯಿನೂ ಚೆನ್ನಾಗಿಟ್ಟಿದ್ದಾರೆ, ಅವರು ಒಂದು ಹಂತಕ್ಕೆ ಬಂದಿದ್ದಾರೆ. ಮೊನ್ನೆ ಪೋಸ್ಟಲ್ಲಿ ಏನೋ ಒಂದು ಕೆಲಸ ಬಂದಿತ್ತು ಅವ್ರಿಗೆ, ಅದನ್ನ ಬೇಡ ಇಲ್ಲಿ ಕರ್ನಾಟಕದಲ್ಲಿ ಯಾವ್ದಾರು ಒಂದು ಕೆಲಸ ಈಗ ಸ್ಪೋರ್ಟ್ಸ್ ಕೋಟಾನಲ್ಲಿ ಸಿಗ್ಬೋದು, ಮಾಡ್ಬೋದು ಅಂತ ಹೇಳಿ ಮಾಡ್ತಾ ಇದ್ದಾನೆ. ಇನ್ನೂ ಅವನ ಮೇಲೆ ನನಗೆ ವಯಸ್ಸಿನೂ ಇದೆ. ಹೌದು, ಅವನು ಬಾಡಿ ಮೂಮೆಂಟ್ಸ್ ಇದೆಯಲ್ಲ, ಅದ್ರ ಮೇಲೆ ನನಗೆ ಅನಿಸ್ತಿತ್ತು ಒಂದಿನ ಒಲಿಂಪಿಕ್ ಆಡ್ತಾನೆ ಅಂತ. ಬಟ್ ಅದನ್ನ ಯಾಕೋ ಅವ್ರ ಹತ್ರ ಕ್ರಮಿಸ್ತಾ ಇಲ್ಲ. ಅದೇನು ಡೆಫಿಷಿಯನ್ಸಿ ಇದೆಯೋ ಹುಡುಕ್ತಾ ಇದ್ದೀನಿ. ಅವನಲ್ಲಿ ಇರುವಂತ ಮೂಮೆಂಟ್ ಅದು ಎಲ್ಲರಿಗೂ ಬರೋದಿಲ್ಲ. ಬಾಡಿ 100 kg ದೇಹ ತೂಕ ಇದ್ರು 40 kg ಎಲ್ಲ ಆ ಥರ ಇದ್ದಾನೆ. ಅದರಲ್ಲಿ ಇನ್ನೊಂದು ಏನಿದೆ ಸರ್, ಅದು ಮೋಟಿವೇಟ್ ಆಗಿಲ್ವೇನೋ, ನನ್ನ ಭಾಷಾ ಬಹುಶಃ ಅವ್ರಿಗೆ ಅರ್ಥ ಆಗಿಲ್ಲೇನೋ. ಆಮೇಲೆ ಇನ್ನೊಂದು ಏನು ಮಾಡಿದೀವಿ ಸರ್, ನಾವು ಯಾವ ಥರದ್ದು ಈ ಹೊಸ ಆಧುನಿಕದ ಪ್ರೋಟೀನು, ಕ್ರಿಯಾಟಿನ್ನು, ಅದು ಇದು ಅಂತ ಏನೇನೋ ಬಂದ್ಬಿಟ್ಟಾವೆ. ಅದನ್ನ ಯಾವುದು ಈ ಮಕ್ಕಳಿಗೆ ನಾನು ಮುಟ್ಟ ಕೊಡಲ್ಲ. ಎಲ್ಲ ನ್ಯಾಚುರಲ್ ಫುಡ್ ಮೇಲೆನೆ ಮಾಡೋದು, ತುಪ್ಪದಲ್ಲೇನೆ ಅಡುಗೆ ಮಾಡಿಸೋದು. ಆ ತುಪ್ಪನೂ ಕೂಡ ಅಲ್ಲಿ ಇಲ್ಲಿ ತಿರುಗಿ ಸುತ್ತಿ ಅವ್ರನ್ನ ಕದ್ದು ಮುಚ್ಚಿ ನೋಡಿ
ಏನಾದ್ರು ಬೆರೆಸ್ತಾರ ಏನು ಡೈರೆಕ್ಟಾಗಿ ಚೆಂದಾಗಿ ಮಾಡಿ ಕೊಡ್ತಾರೆ, ಇದನ್ನೆಲ್ಲ ಭಾಳ ಅಬ್ಸರ್ವೇಷನ್ ಮಾಡ್ತಿರ್ತೀನಿ ನಾನು. ನಮ್ಗೆ ಇಲ್ಲಿ ಒಳ್ಳೆ ಹಾಲು ಸಿಗ್ತಾ ಇದೆ, ಒಳ್ಳೆ ತುಪ್ಪ ಸಿಗ್ತಾ ಇದೆ. ಅವ್ರಿಗೆ ಅಂತಾನೆ ಒಬ್ಬರು ನ್ಯೂಟ್ರಿಷಿಯನ್ ನಾನು ಜಾನ್ವರಿಯಿಂದ ಈಗ ಕಬಡ್ಡಿ ಫ್ರೋ ನಡೆದಿರೋದ್ರಿಂದ ಎಲ್ಲ ನ್ಯೂಟ್ರಿಷಿಯನ್ ಈಜಿ ಇದ್ದಾರೆ. ಅದಕ್ಕೆ ಒಬ್ರು ನ್ಯೂಟ್ರಿಷಿಯನ್ ಹುಡ್ಕೊಂಡಿದೀವಿ. ಅವ್ರ ರಿಲಯನ್ಸ್ ಕಂಪನಿಯಲ್ಲಿ ಇರ್ತಕ್ಕಂಥ ಎಲ್ಲ ಸ್ಪೋರ್ಟ್ಸ್ ಮೆನ್ ಮೇಲೆ ಅವರೇ ರಿಸರ್ಚ್ ಮಾಡೋದು. ಅದಕ್ಕೆ ನಮ್ಮಲ್ಲಿ ಜಾನ್ವರಿಯಿಂದ ಒಬ್ಬ ನ್ಯೂಟ್ರಿಷಿಯನ್ ಕೂಡ ಹಾಕ್ತಾ ಇದೀವಿ ಸರ್. ಅದಕ್ಕೆ ಶಿವಯ್ಯ ಪೂಜಾರಿ ಅವರ ಸಾಧನೆ, ಅದು ಒಂದು ಗದೆಯನ್ನು ಗೆದ್ದು ಬಂದದ್ರಿಂದ ಇಲ್ಲಿ ಮಕ್ಕಳು ಬಹಳ ಇಂಪ್ರೆಸ್ ಆಗಿದ್ದಾರೆ. ನಮಗೂ ಒಂಥರ ತೃಪ್ತಿ ತಂದಿದೆ. ನಾವು ಗದೆಗಳನ್ನ ಗೆದ್ದಿವಿ ಅನ್ನೋದಕ್ಕಿಂತ ಗದೆಗಳನ್ನ ಗೆಲ್ಲುವಂತವ್ರನ್ನ ತಯಾರು ಮಾಡಿದೀವಲ್ಲ ಅಂತ ಒಂದು ಸಂತೋಷ ಆಗಿದೆ ಸರ್. ಇವಾಗ ನಿಮ್ದು ಏನಾದರೂ ವಿಷನ್ ಇದೆ ಸರ್? ಬೇರೆ ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿದ್ದೀರಿ, ಏನಾದರೂ ಒಂದು ಹೊಸ್ತೇನಾದರೂ ಇದೆಯಾ? ಹೊಸದು ಸರ್, ಏನು ಯೋಚನೆ ಮಾಡಿದ್ರು ಕುಸ್ತಿ ಲೋಕಕ್ಕೆ ಕುಸ್ತಿಗಾಗೆ ಮಾಡ್ತಾ ಇರ್ತೀನಿ. ಒಂದು ಅದರಲ್ಲಿ ಏನು ಮಾಡ್ಬೋದು ಅಂತ ಈ ಕುಸ್ತಿ ಹಬ್ಬ ಕೊಟ್ವಿ ನಾಡಿಗೆ, ಬಹಳ ಸಂತೋಷ ಆಗಿದೆ ನಮಗೆ. ಯಾಕಂದ್ರೆ ನಾನು 2000-5000ದಲ್ಲಿ ಕರ್ನಾಟಕ ಕೇಸರಿ. ಈಗ ನಮ್ಮ ಒಂದು ಪೀರಿಯಡಲ್ಲಿ ನಾವು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಾಗ 4.5 ಲಕ್ಷ ಹೆಣ್ಮಗಳು ತಗೊಳ್ತಾಳೆ, 4.5 ಲಕ್ಷ ಗಂಡ್ಮಗ ತಗೊಳ್ತಾನೆ. ನಾವು ಇನ್ನೂ ಏನು ಮಾಡ್ತಾ ಇದ್ದೀವಿ ಸರ್, ಈ ಕುಸ್ತಿನ ಉಳಿಸೋದೇ ಹಾಗೆ ಬೆಳೆಸೋದೇ ಹಾಗೆ ಅದರ ಬಗ್ಗೆ ಇದರಲ್ಲಿ ರಿಸರ್ಚ್ ಮಾಡ್ತಾ ಇದ್ದೀವಿ. ಗರಡಿ ಮನಿಗಳಿಗೆ ಅಂತ ಒಂದು ಸರ್ಕಾರದ ಅನುದಾನ ಇದೆ, 1.5 ಕೋಟಿನೋ 2 ಕೋಟಿನೋ. ಆಯಾ ಊರ ಗರಡಿ ಮನಿಗಳಿಗೆ 10 ಲಕ್ಷ 5 ಲಕ್ಷ ಕೊಟ್ಟು ಅದನ್ನ ಜೀರ್ಣೋದ್ಧಾರ ಮಾಡ್ತಾರೆ. ಆಮೇಲೆ ಅದನ್ನ ಇನಾಗ್ರೇಷನ್ ಮಾಡಿ ಕೀಲಿ ಹಾಕ್ಬಿಡ್ತಾರೆ. ಜಂಗ್ ತಿಂದು ಹೋಗ್ಬಿಟ್ಟಿದ್ದಾವೆ, ಅಲ್ಲಿ ಮಕ್ಕಳು ಬರ್ತಾ ಇಲ್ಲ. ಇದಕ್ಕೆಲ್ಲ ಅದಕ್ಕೆ ಯಾರು ಬರ್ತಾ ಇಲ್ರಿ, ಈಗ ಅದು ಮುಗಿದೋಯ್ತು ಮುಳುಗೋಯ್ತು ಅಂತಾರೆ. ಇಲ್ಲ, ಯಾಕೆ ಬರ್ತಾ ಇಲ್ಲ ಮಕ್ಕಳು ಅನ್ನೋದಕ್ಕೊಂದು ಕಾರಣ ಇದೆ. ಗುರು ಇಲ್ಲದ ಗರಡಿ ಮನೆಗೆ ಮಕ್ಕಳನ್ನು ಯಾರು ಕಳಿಸೋದಿಲ್ಲ. ಗುರು ಇಲ್ಲದ ಗರಡಿ ಮನೆಗೆ ಮಕ್ಕಳನ್ನ ಯಾರು ಕಳಿಸೋದಿಲ್ಲ. ಹಾಗಾದ್ರೆ ಗುರುಗಳು ಬೇಕಲ್ಲ, ಗುರುಗಳು ಹಾಗೆ ಬರ್ತಾರ? ಬರೋದಿಲ್ಲ. ಅವ್ರಿಗೊಂದು ಏನಾದರೂ ಗುರು ದಕ್ಷಿಣೆ ಖಂಡಿತ ಇಂಥದ್ದು ಏನಾದರೂ ಒಂದು ಕೊಟ್ಟಾಗ ನನ್ನನ್ನು ಈ ಊರು ಗುರು ಅಂತ ತೀರ್ಮಾನಿಸಿದೆ ಅಥವಾ ಪೋಷಿಸಿದೆ, ನಾನು ಆ ಗರಡಿ ಮನೆಗೆ ಹೋಗಬೇಕು, ಆ ಮಕ್ಕಳಿಗೆ ಏನಾದರೂ ಹೇಳ್ಕೊಡ್ಬೇಕು ಅನ್ನುವಂಥದ್ದು ಆ ಊರಲ್ಲಿ ಇರ್ತಕ್ಕಂಥ ಒಬ್ಬ ಹಿರಿಯ ಕುಸ್ತಿಪಟುವನ್ನು ಗುರು ಅಂತ ನೇಮಿಸಿ ಗುರು ದಕ್ಷಿಣೆ ಅಂತ ಸರ್ಕಾರದಿಂದ ಅವ್ರಿಗೆ ಏನಾದರೂ ತಿಂಗಳಿಗಿಷ್ಟು ಅಂತ ಕೊಡುವಂಗೆ ಮಾಡಿದ್ರೆ ಅವನು ಹೊತ್ತು ಮುಳುಗಿದ ಮೇಲೆ ಗರಡಿಗೆ ಹೋಗಿ ಆ 10-20 ಬಂದ ಮಕ್ಕಳಿಂದ ಅದನ್ನೆಲ್ಲ ಕಸ ಗೂಡಿಸ್ಕೊಂಡು ಒಂದು ದೀಪ ಹಚ್ಚಿ ಆ ಮಟ್ಟಿಗೆಲ್ಲ ನೀರು ಸಿಂಪಡಣೆ ಮಾಡಿ ನೀನು ಅವನ ಜೊತೆ ಆಡು, ನೀನು ಅವನ ಜೊತೆ ಆಡು ಅಂತ ಮಾಡಿ ಕೊನೆಗೆ ನೀವೆಲ್ಲ ಸೀದಾ ಹೋಗಿ ಮನೆ ಸೇರ್ಕೊಳ್ಳಿ ಅಂತ ಹೋದಾಗ ತಂದೆ ತಾಯಿ ಎಲ್ಲ ಯೋಚನೆ ಮಾಡ್ತಾರೆ, ಅಲ್ಲೊಬ್ಬ ಗುರು ಇದ್ದಾನೆ, ನನ್ನ ಮಕ್ಕಳು ಹಾಳಾಗಲ್ಲ ಕೆಡಲ್ಲ ಅಂತ ಗರಡಿ ಮನೆಗೆ ಕಳಿಸ್ತಾರೆ. ಅದನ್ನು ಈ ವರ್ಷ ಅಂದರೆ ನಾನೀಗ ಸರ್ಕಾರ ಕೊಟ್ಟಿದ್ದೀನಿ, ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಗುರು ದಕ್ಷಿಣೆ ಅಂತ ಒಂದು ಕಾರ್ಯಕ್ರಮ ಶುರು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಒಂದು 100 ಗರಡಿ ಮನೆಗಳನ್ನು ಗುರುತಿಸಿ ಎಲ್ಲಿ 10 ಮಕ್ಕಳು ಇದಾವೋ, ಎಲ್ಲಿ ಸರಿಯಾದ ಗರಡಿ ಮನೆ ಇದೆಯೋ ಅಲ್ಲಿ ಗುರುವಿನ ನೇಮಿಸಿ ಬರೀ ಒಂದು 100 ಕೇಂದ್ರದಲ್ಲಿ ನೀವು ಮಾಡಿದಾಗ ಒಂದೊಂದು ಗರಡಿಯಿಂದ ಒಬ್ಬೊಬ್ಬರು ಪೈಲ್ವಾನರು ಬಂದ್ರು 100 ಜನ ಪೈಲ್ವಾನರು ವರ್ಷಕ್ಕೆ ಬರ್ತಾರೆ, ಸಾಕಾಗ್ತದೆ ಅಂತ ಒಂದು ಯೋಜನೆಯನ್ನ ಸರ್ಕಾರಕ್ಕೆ ಇನ್ನೂ ಸ್ವಲ್ಪ ಮನವರಿಕೆ ಮಾಡಿಕೊಟ್ಟು ಭಾರ ಹಾಕಿ ಅದನ್ನು ಪಾಸ್ ಮಾಡಿಸ್ಕೋಬೇಕಂತ ಪ್ರಯತ್ನದಲ್ಲಿದ್ದೀನಿ. ಒಂದು ಗುರು ದಕ್ಷಿಣೆ, ಇನ್ನೂ 2 ವಿಷಯಗಳು ಅಂತವೆ. ಏನ್ರಿ, ಈ ಜಾತ್ರೆಗಳಲ್ಲಿ ಕುಸ್ತಿ ನಡೀತಾವಲ್ಲ, ಸುತ್ತೂರು ಮಠದಲ್ಲಿ ನಡೀತದೆ, ಇಲ್ಲಿ ನಮ್ಮ ಚಿಕ್ಕೋಡಿ ತಾಲೂಕು ಶಿರಗಾವದಲ್ಲಿ ನಡೀತದೆ, ಜಮಖಂಡಿ ತಾಲೂಕು ತೇರದಾಳ ರಬಕವಿ ಬನಟ್ಟಿಯಲ್ಲಿ ನಡೀತದೆ. ಅವರೆಲ್ಲ ಊರಾಗಿಂದ ಇವ್ರ ಕಡೆಯಿಂದ ಇಷ್ಟು ಕಾಂಟ್ರಿಬ್ಯೂಷನ್ ತಗೊಂಡೇ ಮಾಡೋದು. ಅವರಿಗೆ ಸರ್ಕಾರ ABC ಅಂತ 3 ಗ್ರೇಡನ್ನು ಚಾಯ್ಸ್ ಮಾಡಿ 10,000 ಮೇಲ್ಪಟ್ಟು ಜನ ಎಲ್ಲಿ ಸೇರ್ತಾರೋ ಅದನ್ನ A ಗ್ರೇಡ್ ಅಂತ ಮಾಡಿ ಒಂದು 5 ಲಕ್ಷ ಪ್ರತಿ ವರ್ಷ. ಅಂದ್ರೆ ಅದನ್ನ ಉಳಿಸ್ಲಿ. ಈಗ ನಾನೊಬ್ಬ ದೇಣಿಗೆದಾರ, ನೀವೊಬ್ರು ಸಾವುಕಾರರು, ನೀವು ಕೊಡೋದ್ರ ಮೇಲೆ ನಡೀತಾ ಇದೆ. ಇಲ್ಲ ಅನ್ನಲ್ಲ, ನಾಳೆ ಅವ್ರು ಒಂದಿನ ಹೋಗ್ಲೇಬೇಕು. ಅವ್ರು ಹೋದ್ಮೇಲೆ ಅವ್ರ ಮಕ್ಕಳು 10 ರೂಪಾಯಿ ಕೊಡಲ್ಲ ಯಾರಿಗೂ. ಅವಾಗ ಹೆಂಗೆ ಕುಸ್ತಿ ನಡಿಬೇಕು? ಅದಕ್ಕೆ ಸರ್ಕಾರ 10,000 ಮೇಲ್ಪಟ್ಟು ಜನ ಎಲ್ಲಿ ಸೇರ್ತಾರೋ ಅದನ್ನ A ಗ್ರೇಡ್ ಅಂತ ಮಾಡಿ ಅಂತ ಎಷ್ಟು ಕುಸ್ತಿಗಳು ನಡೀತಾವೋ ಅವಕ್ಕೊಂದು 5 ಲಕ್ಷ ಕೊಡಿ. ಭಾಳ ಆಗಲ್ಲ ಇದು, ಬಟ್ ಆ ಕಲೆ ಉಳಿತದೆ. B ಗ್ರೇಡಲ್ಲಿ 5,000ಕ್ಕಿಂತ ಮೇಲ್ಪಟ್ಟು ಜನ ಸೇರುವಂಥ ಜಾತ್ರೆ ಕುಸ್ತಿಗಳಿಗೆ ನೀವು ಸರ್ಕಾರದಿಂದ ಆಯಾ ಜಿಲ್ಲಾ ಕ್ರೀಡಾಧಿಕಾರಿಗಳು ಆಯಾ ಜಿಲ್ಲೆಗಳಲ್ಲಿ ನಡೀತಕ್ಕಂಥ ಕುಸ್ತಿ ಮೈದಾನಗಳನ್ನು ಗುರುತಿಸಿ ಗಮನಿಸಿ ಅದನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಅಲ್ಲಿಗೆ ಪ್ರತಿ ವರ್ಷ ಇಷ್ಟು ರಿಲೀಸ್ ಮಾಡುವಂಗಿರ್ಬೇಕು. ಅಲ್ಲಿ ದಾನಿಗಳು ದೇಣಿಗೆದಾರರು ಇರದೇ ಇದ್ರೂ ಕುಸ್ತಿ ನಡಿಬೇಕು, ಕುಸ್ತಿ ಉಳಿಬೇಕನ್ನುವಂಥದಕ್ಕೆ ಇದು. ಆಮೇಲೆ C ಗ್ರೇಡ್ ಅಂದರೆ 1,000ದಿಂದ 5,000ವರೆಗೆ ಎಲ್ಲಿ ಜನ ಸೇರ್ತಾರೆ ಅದನ್ನು C ಗ್ರೇಡ್ ಅಂತ ಮಾಡಿ 1 ಲಕ್ಷನೋ 2 ಲಕ್ಷನೋ ಈ ಥರ ಸರ್ಕಾರದಿಂದ ಅದೊಂದು ಯೋಜನೆ ಬಂದಾಗ
ಈ ಕುಸ್ತಿ ಉಳಿಲಿಕ್ಕೆ ಒಂದು ಗುರು ದಕ್ಷಿಣೆ, ಗರಡಿ ಮನೆಯಲ್ಲಿ ಗುರು ಬೇಕಾಗಿದ್ದಾನೆ, ಗರಡಿ ಮನೆ ತೆರ್ಕೊಳ್ಳಿಕ್ಕೆ, ತೆರ್ಕೊಳ್ಳಿಕ್ಕೆ ಅವೆಲ್ಲ ಕೀಲಿಗಳೇ ಜಂಗ್ ತಿನ್ಬಿಟ್ಟು ಸರಿ ಒಡ ತೆಗಿಬೇಕು ಅವುಗಳನ್ನ. ಆಮೇಲೆ ಇದು ಒಂದು ಈ ಏನು ಕಾರ್ಯಕ್ರಮಗಳು ನಡೀತಾವೋ ಅವುಗಳನ್ನು ಮೋಟಿವೇಟ್ ಮಾಡಲಿಕ್ಕೆ ಸರ್ಕಾರದಿಂದ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತ ಮಾಡಿ ಒಂದಿಷ್ಟು ಹಣ ಕೊಡಿಸೋದು. ಇನ್ನೂ ಭಾಳಷ್ಟು ಯೋಜನೆಗಳು ನಮ್ಮ ತಲೆಯಲ್ಲಿ ಓಡಾಡ್ತಿದ್ದಾವೆ. ಅದನ್ನೆಲ್ಲ ಚೆಂದಾಗಿ ರೂಪುರೇಷೆ ಮಾಡಿ ಸರ್ಕಾರಕ್ಕೆ ಒಪ್ಪಿಸುವಂಥ ವಿಚಾರಗಳಲ್ಲಿದ್ದೀವಿ. ಅಂದರೆ ಕುಸ್ತಿಯ ಉಳಿವಿಗಾಗಿ ನಾವು ಏನು ಮಾಡ್ಬೋದು ಅದನ್ನಷ್ಟೇ ಯೋಚನೆ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸರ್, ತಮ್ಮ ಒಬ್ಬ ಅಂತಾರಾಷ್ಟ್ರೀಯ ಕುಸ್ತಿಪಟುವಾಗಿ, ಗುರುವಾಗಿ ತಮ್ಮಲ್ಲಿರುವಂಥ ಎಲ್ಲ ಅನುಭವಗಳನ್ನು, ತಮ್ಮ ಯೋಜನೆಗಳನ್ನು, ತಾವು ಮಾಡಿದ ಕಾರ್ಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಸರ್. ತಮಗೆ ಅಪೂರ್ವ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ತಾವು ಇಲ್ಲಿವರೆಗೆ ಬಂದು ಈ ಕುಸ್ತಿ ಕಲೆ ಉಳಿಲಿ, ಬೆಳೀಲಿ, ಇಂಥ ಸಂಸ್ಕೃತಿ ಇನ್ನೂ ಭೂಮಿ ಮೇಲೆ ಇರಲಿ ಅನ್ನುವಂಥದ್ದು ಒಂದು ಭಾವನೆ ಇಟ್ಕೊಂಡು ನೀವು ಇಲ್ಲಿವರೆಗೆ ಅಲ್ಲಿಂದ ಇಲ್ಲಿವರೆಗೆ ಬಂದು ಆಗಮಿಸಿ ಈ ಮಕ್ಕಳು ಏನು ತಿಂತಾರೆ, ಏನು ಉಣ್ತಾರೆ, ಏನು ಮಾಡ್ತಾರೆ ಇದನ್ನು ಬಿತ್ತರಿಸುವುದರಿಂದ ಇನ್ನೊಂದು 4 ಮಕ್ಕಳು ಪ್ರೇರಿತರಾಗ್ತಾರೆ. ಖಂಡಿತ ಸರ್, ಖಂಡಿತ. ಅದನ್ನು ನಾನು ಮಾಡ್ತೀನಮ್ಮ, ಅಲ್ಲಿ ನಾನು ಹೋಗ್ತೀನಿ ಅಂತ ಮನ್ಯಾಗ ಮಕ್ಕಳು ಮಾತಾಡುವಂಗೆ ಮಾಡ್ಲಿಕ್ಕೆ ಬಂದಿದ್ದೀರಲ್ಲ, ತಾವು ಒಬ್ಬರು ಕುಸ್ತಿ ಕಲೆ ಉಳಿಸುವವರೇ ಅಂತ ತಿಳಿದು ನಾನು ತಲೆಬಾಗಿ ತಮಗೆ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ ನಮಸ್ಕಾರ. ನಮ್ಮೊಂದಿಗೆ ಇಲ್ಲಿಯ ಅಕಾಡೆಮಿಯ ಹಿರಿಯ ಕೋಚ್ ಇದ್ದಾರೆ, संदीप गंगस। सर आप नमस्ते सर, आप इसका बारे में ज़रा बता सकते हैं कैसे चल रहे इधर बेलगाम में? बेलगाम में सर मैं हरियाणा से हूँ और ये एकेडमी आसपास के इलाकों में, क्या कर्नाटक में बहुत अच्छी है। यहाँ पे जितनी साफ़ सफाई है और डिसिप्लिन के मामले में मैंने ऐसे एकेडमी बहुत कम देखी हैं। बहुत मतलब अच्छा है यहाँ पे, एनवायरनमेंट को देखें और डिसिप्लिन बहुत अच्छा है यहाँ पे एकेडमी का। बच्चे भी, और सर की बात करें तो सर बच्चों को मतलब बहुत यहाँ पे फैकल्टी प्रोवाइड करवा रहे हैं, बहुत ज़्यादा कोशिश। आप कितने साल हो गए इधर आके? मेरे को सर कम ही टाइम हुआ है, 6-7 महीने हुए अभी। 6-7 महीने हुआ। अच्छा, ये आप आने के बाद क्या क्या इम्प्रूवमेंट है? इंडिविजुअली क्या इम्प्रूवमेंट है? मतलब कई लोग मेडल जीता ऐसा? मेडल सर अभी कर्नाटक कंटिन्यू होता है एक अपने यहाँ पे, तो उसमें हाँ दशहरा पे अक्टूबर में हुआ है। तो वो अभी अपना कर्नाटक कंटिन्यू बना है, शिवपन्ना पुजारी। और अभी सीनियर नेशनल में भी अपने एक बच्चे का सिलेक्शन हुआ था, बस वो सेमीफाइनल में आ रहा। उसके बाद में क्या हुआ कि 3rd-4th के लिए भी आ रहा, बट थोड़ा सा बहुत कमी रहेगी, बट उसका मेडल आया सीनियर नेशनल में भी। और अभी स्टेट में गए थे बच्चे, अभी साउथ नेशनल होने वाला है, तो उसके लिए भी एक बच्चा सेलेक्ट हुआ है अपना बसू करके। काफ़ी इम्प्रूवमेंट आया बच्चों में। मेरे को लग रहा है कि और ऐसी मेहनत करेंगे तो बहुत अच्छा। कितना लोग हैं इधर यहाँ पे? तकरीबन 50 के आसपास। 50 के आसपास। ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮ್ಮೊಂದಿಗೆ ಈ ಬಾರಿಯ ದಸರಾ ಕಂಠೀರವ ಪ್ರಶಸ್ತಿ ವಿಜೇತ ಶಿವ ಪೂಜಾರಿ ಅವರು ಇದ್ದಾರೆ. ಅವರು ಈ ಅಕಾಡೆಮಿ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಧನ್ಯವಾದಗಳು. ಇದು ಹೇಗೆ ನಿಮಗೆ ಕಂಠೀರವ ಪ್ರಶಸ್ತಿ ಗೆಲ್ಲಲು ಇಲ್ಲಿಯ ವ್ಯವಸ್ಥೆ, ಇಲ್ಲಿಯ ತರಬೇತಿ ಯಾವ ರೀತಿಯಲ್ಲಿ ಸಹಾಯ ಆಯಿತು ಅಂತ? ಭಾಳ ಚೆನ್ನಾಗಿದೆ ಸರ್ ತರಬೇತಿ. ಇಂಟರ್ನ್ಯಾಷನಲ್ ಅವರ ರತನ್ ಕುಮಾರ್ ಮಲ್ಪತಿ ಅಂತ ಅವ್ರದ್ದು ಆದಂಥ ಒಂದು ಸ್ಕೂಲ್ ಇದೆ, ವ್ಯಾಯಾಮ ಶಾಲೆ ಇದೆ. ಅವರು ಇಂಟರ್ನ್ಯಾಷನಲ್ ಪ್ಲೇಯರು. ಅವರಿಂದ ಸಾಕಷ್ಟು ನಾವು ಕಲಿತು ಆಮೇಲೆ ಒಂದು 15 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ ಸರ್ ಪೈಲ್ವಾನಿಕೆ. ಅಲ್ಲಿಂದ ಅದು ಅವ್ರ ಇಂಟರ್ನ್ಯಾಷನಲ್ ಇರೋದ್ರಿಂದ ಅವ್ರ ಕಡೆಯಿಂದ ನಾವು ಜಾಸ್ತಿ ಕಲ್ತಿದ್ದೀವಿ. ಸ್ಫೂರ್ತಿ ಸಿಕ್ಕಿದೆ, ಭಾಳ ಜಾಸ್ತಿ ಸ್ಫೂರ್ತಿ ಸಿಕ್ಕಿದೆ. ಮತ್ತು ಈಗಾಗಲೇ ನಮ್ಮ ದೇಶದಲ್ಲಿ ಎಷ್ಟು ಡೆವಲಪ್ಮೆಂಟ್ ಇದೆಯಲ್ಲ ಅದರದ್ದೆಲ್ಲ ಥರ ಇಲ್ಲಿ ಅವರು ಸ್ಕೂಲಲ್ಲಿ ನಮ್ಗೆ ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಏನೋ ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಭಾಳ ಬೇಗ ಮತ್ತು ಸಹಾಯ ಆಗ್ತದೆ. ಹಾಂ ಸರ್. ಇವಾಗ ನೀವು ದಸರಾ ಕಂಠೀರವ ಅದಲ್ಲದೆ ನೀವು ಯಾವ ರೀತಿಯಲ್ಲಿ ಬೇರೆ ಯಾವ್ದಾದ್ರು ಮಾಡಿದ್ವಿ ಸರ್. ಈಗಾಗಲೇ ನಾವು ಏಜ್ ಪ್ರಕಾರ ಹೋದರೆ ಜೂನಿಯರು, ಆಮೇಲೆ ಸಬ್ ಜೂನಿಯರು, ಸೀನಿಯರ್ ನ್ಯಾಷನಲ್ ಈ ಥರ ಕೆಟಗರಿಗಳು ಬರುತ್ತೆ ಸರ್. ಇದರಲ್ಲಿ ನಾವು ಅಂಡರ್-23 ಅಲ್ಲಿ ಬ್ರಾಂಜ್ ಇದೆ ನ್ಯಾಷನಲ್. ಆಮೇಲೆ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಬ್ರಾಂಜ್ ಇದೆ. ಕೆಲವು ಇಂಡಿಯಾ ಗೇಮ್ಸ್ಗಳಲ್ಲಿ ಗೋಲ್ಡ್ ಇದೆ. ಆಮೇಲೆ ಸೌತ್ ಸೀನಿಯರ್ ನ್ಯಾಷನಲ್ಗಳಲ್ಲಿ 2 ಬಾರಿ ಗೋಲ್ಡು. ಹೀಗೆ ಹಲವಾರು ಒಂದು 27 ನ್ಯಾಷನಲ್ ಆಡಿದ್ದೀನಿ ಸರ್. ಇವಾಗ ನಿಮಗೆ ಈ ಕುಸ್ತಿಯಲ್ಲಿ ಬಂದು ಬದುಕಿಗೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಉದ್ಯೋಗ ಆ ರೀತಿಯಲ್ಲಿ ಏನಾದರೂ ಸಹಾಯ ಆಗಿದೆ? ಈಗ ಕರ್ನಾಟಕ ಸರ್ಕಾರದಿಂದ ಅನೌನ್ಸ್ ಮಾಡಿ ಭಾಳ ದಿವಸಗಳಾಯ್ತು ಸರ್. ಕ್ರೀಡಾಪಟುಗೆ 2% ಅಂತ. ಬಟ್ ಆದರೆ
ಯಾವುದೇ ರೀತಿ ಡೆವಲಪ್ ಇನ್ನೂ ಆಗಿಲ್ಲ ಸರ್. ಒಂದೇ ರಿಕ್ವೈರ್ಮೆಂಟ್ ಅದು ಇಲ್ಲ, ಅದನ್ನ ಇವಾಗ ಹೋಲ್ಡ್ ಮಾಡಿದ್ದಾರೆ, ಆದೇಶವನ್ನು ಹೋಲ್ಡ್ ಮಾಡಿದ್ದಾರೆ. 1-2 ವಾರ ಆಯ್ತದ ಆದೇಶವನ್ನು ಹೋಲ್ಡ್ ಮಾಡಿ, ರೀಸನ್ ಅನ್ನು ಕೊಟ್ಟಲಿಲ್ಲ. ಬಟ್ ಅದು ಮಾಡ್ಬೋದು, ಮುಂದಿನ ದಿನಗಳಲ್ಲಿ ಮಾಡ್ಬೋದೇನೋ. ಇನ್ನು ಕೆಲವಾರು ಜನರಿಗೆ ಸಿಕ್ಕಿದೆ ಅದರಿಂದ. ಸೊ ನೀವೀಗ ಏನು ಮಾಡ್ತಿದ್ದೀರಿ? ನಾನು ಇವಾಗ ಇದೇ ಪೆಲೋನ್ಕಿನ ಮಾಡ್ತಿರೋ ಸರ್, ಇವನ್ ಸ್ಪೋರ್ಟ್ಸ್. ಬೇರೆ ವೃತ್ತಿಯಲ್ಲಿ ಏನು ಜಾಬ್ ಅಂತ ಏನು ಮಾಡಲಿ? ಬೇರೆ ಆಫರ್ಗಳು ನಿಮ್ಗೆ ಏನಾದ್ರು ಬಂದಿದೆಯಾ? ಬನ್ನಿ ನಮ್ಮಲ್ಲಿ ಸೇರ್ಕೊಳ್ಳಿ, ನಿಮಗೆ ಇದು ಮಾಡ್ತೀವಿ ಅಂತ. ಆ ಥರ ಏನು ಬಂದರೆ ಈಗ ಸರ್ಕಾರದಿಂದನೇ ಬರಬೇಕು, ಬಟ್ ಅದರಿಂದ ಯಾವುದೂ ಬಂದಿಲ್ಲ. ಒಂದು ಪೊಲೀಸಲ್ಲಿತ್ತು ಸರ್, ಏನೋ ಸೀನಿಯರ್ ಅಂತ, ಮತ್ತು ಕೆಟಗರಿಗೂ ಇದ್ರ ಹೋಗಿ ಜಾತಿ ಕಾಸ್ಟ್ ಇದರಲ್ಲಿ ನಮ್ಮ ಅವೈಲೇಬಲ್ ಆಗಲಿಲ್ಲ ಸರ್. ಅದು ರಿಸರ್ವೇಷನ್ ಇದರಲ್ಲಿ ಬಂದಿದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಒಳ್ಳೇದಾಗುತ್ತೆ. ಅವರು ನಮ್ಮೊಂದಿಗೆ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಗೆದ್ದಿರುವಂಥ ಶಿವಪ್ಪ ಜಂಬಗಿ ಅವರಿದ್ದಾರೆ. ನಮಸ್ತೆ ಜಂಬಗಿ ಅವರೇ. ಇಲ್ಲಿ ಅಕಾಡೆಮಿ ನಿಮ್ಮ ಈ ಸಾಧನೆಗೆ ಯಾವ ರೀತಿಯಲ್ಲಿ ನೆರವಾಯ್ತು ಅಂತ ಹೇಳ್ಬೋದಾ? ಹೇಗೆ ತರಬೇತಿಯನ್ನು ಅಳವಡಿಸ್ಕೊಂಡ್ರಿ ನೀವು ಇಲ್ಲಿ? ಇಲ್ಲಿ ನಮ್ಮ ಗುರುಗಳು ನೋಡಿ ಬಂದಿದ್ದು ನಾವು ಇಲ್ಲಿ ಮೊದಲು. ಅವ್ರ ಇರೋ ವ್ಯಕ್ತಿತ್ವ, ಅವ್ರದ್ದು ಇರೋ ತರಬೇತಿ ಶೈಲಿ, ಶಿಸ್ತು ಭಾಳ ಇಷ್ಟ ಆಯ್ತು. ಅದಕ್ಕೆ ಇಲ್ಲಿ ಎಷ್ಟು ಸಮಯದಿಂದ ಮಾಡ್ತಾ ಇದ್ದೀರಿ? ನಾವು ಒಂದು 10 ವರ್ಷದಿಂದ ಮಾಡ್ತೀವಿ. 10 ವರ್ಷದಿಂದ ಮಾಡ್ತಾ ಇದ್ದೀರಾ? ಇದು ಈ ಸಲ ನೀವು ಗೆದ್ದಿದ್ದ ಅಥವಾ ಕಳೆದ ಬಾರಿ ಗೆದ್ದಿದ್ದ ನೀವು? ನಂದು 2018ರಲ್ಲಿ 2018ರಲ್ಲಿ ಆಯ್ತು. ಆನಂತರ ಸೀನಿಯರ್ಸ್ ಅಲ್ಲೆಲ್ಲ ಹೋಗಿದ್ದಾರೆ? ಸೀನಿಯರ್ಸ್ ಎಲ್ಲ ಒಂದು 4-5 ಸಲ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಇವಾಗ ಖಾಲಿ ಪ್ರಾಕ್ಟೀಸ್ ಅಥವಾ ಬೇರೆ ಯಾವುದಾದ್ರೂ ಜಾಬ್ ಅದಕ್ಕೆ ಏನಾದರೂ ನಿಮ್ಗೆ ಆಫರ್ಗಳು ಬಂದಿದೆಯಾ? ಏನಾದ್ರು ಜಾಬ್ ಆಫರ್ ಏನು ಇನ್ನೂ ತನಕ ಬಂದಿಲ್ಲ ಸರ್. ಟ್ರೈ ಮಾಡ್ತೀವಿ. ಓಕೆ, ಸರಿ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಸ್ನೇಹಿತರೆ, ಹಲವಾರು ಚಾಂಪಿಯನ್ಶಿಪ್ನಲ್ಲಿ ಪಾಲ್ಗೊಂಡು ಈ ಅಕಾಡೆಮಿಗೆ ಕೀರ್ತಿ ತಂದಂಥ ಆನಂದ್ ಕಲ್ಮೇಶಿ ಅವರು ನಮ್ಮ ಜೊತೆಗಿದ್ದಾರೆ. ಆನಂದ್, ನಮಸ್ತೆ. ಇಲ್ಲಿ ಅಕಾಡೆಮಿ ನಿಮಗೆ ಯಾವ ರೀತಿಯಲ್ಲಿ ಸಹಾಯ ಆಯಿತು, ಮತ್ತು ಯಾವ ಟೂರ್ನಿಗಳಲ್ಲಿ ತಾವು ಪಾಲ್ಗೊಂಡಿದ್ದೀರಿ ಅಂತ ಹೇಳಿದೆ ಸರ್? ನಾನು ಇಲ್ಲಿ ಬಂದು 4 ವರ್ಷ ಆಯ್ತು. 4 ವರ್ಷ ಆಯ್ತು. ನಾನು ಇಲ್ಲಿ ಬಂದು ಹಲವಾರು ಇದ್ರ ಕಾಂಪಿಟೇಷನಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಿದೆ. ಬಸವರಾಜ ಬೊಮ್ಮಾಯಿ ಅವರು ನಡೆಸಿದಂಥ ಸಿಗ್ಗಾಮಿಯಲ್ಲಿ ಕರ್ನಾಟಕ ಕುಸ್ತಿ ಹಬ್ಬ ಅಂತ ಕಾಂಪಿಟೇಷನ್ನಲ್ಲಿ 60 kgಯಲ್ಲಿ ನಾನು ಪ್ರಥಮ ಸ್ಥಾನ ಗಳಿಸಿ ಬೆಳ್ಳಿ ಗದ್ದೆ ಮತ್ತು 1 ಲಕ್ಷ ರೂಪಾಯಿ ಬಹುಮಾನವನ್ನು ಪಡೆದು 1 ಲಕ್ಷ ರೂಪಾಯಿ ಬಹುಮಾನ. ವೆರಿ ಗುಡ್, ವೆರಿ ಗುಡ್. ಈಗ ಮುಂದೆ ಏನು ನೀವು ಯಾವ ಥರ ಪ್ಲ್ಯಾನ್ಗೆ ಏನಾದ್ರು ಹಾಕೊಂಡಿದ್ದೀರಾ, ಹೇಗೆ? ಸರ್, ರಾಷ್ಟ್ರ ಮಟ್ಟದಲ್ಲಿ ಪದಕ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕವನ್ನು. ನಿಮ್ದು ಏಜ್ ಎಷ್ಟು ಬ್ರದರ್? ನಮ್ಮ 19 ಸರ್. ಮನೆಯಲ್ಲೆಲ್ಲ ಏನು ಮಾಡ್ತಿದ್ದಾರೆ? ಮನೆಯಲ್ಲಿ ಅಪ್ಪ ಎಲ್ಲ ರೈತರು. ರೈಟ್. ಥ್ಯಾಂಕ್ ಯು.